ಸಣ್ಣ ಹುಡುಗಿದ್ದಾಗ ಸ್ವಾಮಿಗಳ ಮೇಲೆ ಭಾಳ ಭಕ್ತಿ ನನಗೆ ರೀ. ಮಠಗಳ ಮೇಲೆ ಭಾಳ ಭಕ್ತಿ. ಮಠದಾಗ ಹೋಗಿ ಸೇವಾ ಮಾಡ್ತಿದ್ದೆ, ಸ್ವಾಮಿಗಳ ಸೇವಾ ಮಾಡ್ತಿದ್ದೆ. ಇಳಕಲ್ ಮಾನಸ್ವಾಮಿಗೆ ಲಿಂಗಾಯತರ ಮನೆಯನ್ನು ಊಟ ರುಚಿ ಹತ್ತಂಗಿಲ್ಲ ಅವಂಗೆ. ಅವಂಗೆ ಲಿಂಗಾಯತ ಸ್ವಾಮಿ ಇಳಕಲ್ ಸ್ವಾಮಿಗೆ ಹೊಲ್ಯಾರ ಮನೆಯ ಊಟನ ಭಾಳ ರುಚಿ ಹತ್ತೈತಿ ಅವಂಗೆ. ಕೆಟ್ಟದಾಗ ಬೈತಿದ್ರು ಅಂತಿದ್ರು, ಹಿಂಗೆ ಅಂತಿದ್ರು ನನಗೆ ಅಂತ ಅಬ್ಸರ್ವ್ ಅಂದ್ರಿ. ಲಿಂಗ ಇಷ್ಟ ಐತೆ ಅಂದ್ರೆ ಅದ್ರ ಮ್ಯಾಗೆ ಇದ್ರಾಗ ಏನು ಅನ್ನಬಾರ್ದು. ಅದು ಲಿಂಗದ ಪಾತ್ರ ಭಾಳ ದೊಡ್ಡದೈತಿ. ಸುಮ್ಮನೆ ಅದರ ಸಮರಸ ಹೊಂದಿದ್ರೆ ಸಾಕು. ನಾವು ಮನಸ್ಸು ಸಮರಸ ಆತಂದ್ರೆ ಸಾಕು. ಮನಸ್ಸಿನ ನೆಗೆಟಿವ್ಸ್ ಎಲ್ಲ ಹೋಗ್ತಾವೆ, ಪಾಸಿಟಿವ್ ಬೆಳೆದು ಬಿಡ್ತೈತಿ. ಅವನೇ ಸ್ವಯಂ ಲಿಂಗ ಆಗಿಬಿಡ್ತಾನೆ. ಅನ್ಲಿ ಬಿಡಲಿ, ಅಪಮಾನ ಮಾಡಲಿ ಬಿಡಲಿ, ನನ್ನ ಕೆಲಸ ನಾ ಮಾಡಬೇಕು. ಇದಕ್ಕೆ ನಮ್ಮ ದೊಡ್ಡ ಜನ ಉದಾಹರಣೆ. ಅವ್ರು ಎಷ್ಟು ಅಪಮಾನ ಶಬ್ದ ಕೇಳಿದ್ರೆ ಸಹಿತ ಲೆಟ್ ಇಟ್ ಬಿ ಗೋ, ನನ್ನ ಕೆಲಸ ನಾ ಮಾಡಬೇಕು. ಮುಂದೆ ತನ್ನ ಕೆಲಸ ತಾವು ಮಾಡ್ಕೊತ ಹೋದಂಗೆ ಅಂದ ಜನನ ಅವ್ರಿಗೆ ಹೊಂದಿಸಿದ್ರು. ಅದನ್ನ ಹಚ್ಕೊಳ್ಳಿಲ್ಲ ಅವರು. ಅಂದ್ರೆ ಮನಸ್ಸು ಅನ್ನೋದು ಅಷ್ಟು ಗಟ್ಟಿಯಾಗಿತ್ತು. ಮತ್ತು ಇಷ್ಟು ಸರಳವಾದ ವಿಷಯವನ್ನು ಸರಿಯಾಗಿ ತಿಳಿಸಲಾರದೆ ಜಾತಿ ಲಿಂಗಾಯತರು ಲಿಂಗಾಯತೇತರಿಗೆ ಇಷ್ಟಲಿಂಗ ತಲುಪುವ ವೇಗ ಕಡಿಮೆ ಐತೆ ಅಂತ ನಮ್ಗೆ ಅನಿಸ್ತತ್ತಲ್ರಿ ಬುದ್ಧಿ. ಅದು ಮತ್ತು ಇದು ಜಾತಿ ಸ್ವರೂಪ ಆತಲ್ರಿ ಲಿಂಗ. ಬಸವಣ್ಣವ್ರು ಜಾತಿ ಸ್ವರೂಪ ಮಾಡಿದ್ದಿಲ್ಲ. ಅಕಸ್ಮಾತ್ ಜಾತಿ ಸ್ವರೂಪ ಮಾಡಿದ್ರೆ ಹರಳೆಯ ಮಾದರ ಚೆನ್ನಯ್ಯ ಗುಡವರ ಕಕ್ಕಯ್ಯ ಕಟಾಕ್ ಹಾಕಿದ್ದಿಲ್ಲ ಅವ್ರಿಗೆ. ಮತ್ತು ಮೇಷ ಸಂಕವ ಸುಳೆ ಸಂಕವ ಕಟಾಕ್ ಹಾಕಿದ್ದಿಲ್ಲ. ದಾಸಿ ಮಗನಿಗೆ ಕಟಾಕ್ ಹಾಕಿದ್ದಿಲ್ಲ. ಇದನ್ನು ಒಟ್ಟು ಮನುಷ್ಯರ ಮಾನವ ಜೀವಿ ಕಟ್ಟಬೇಕು. ಇದನ್ನು ಅವ್ನಿಗೆ ನೆಗೆಟಿವ್ ಇರ್ತಾವೆ, ಆ ನೆಗೆಟಿವ್ ಹೋಗಬೇಕು, ಅವ್ನು ಪಾಸಿಟಿವ್ ಬೆಳಿಬೇಕು, ಪಾಸಿಟಿವ್ ಥಿಂಕರ್ ಆಗ್ಬೇಕು. ಅಂದ್ರೆ ಅವನಿಂದ ಜಗತ್ತು ಕಲ್ಯಾಣ ಆಕತಿ, ಅವಾಗ ಭೂಮಿ ಸ್ವರ್ಗ ಆಕತಿ. ಇಷ್ಟು ಕಾನ್ಸೆಪ್ಟ್ ಇತ್ತು ಅವ್ರದ್ದು ಬಸವಣ್ಣವ್ರದ್ದು. ಅದಕ್ಕೆ ಇಡೀ ಭೂಮಿನ ಸ್ವರ್ಗ ಆಗ್ಬೇಕಾರೆ ಮನುಷ್ಯ ಪಾಸಿಟಿವ್ ಥಿಂಕರ್ ಆಗಬೇಕು. ಆ ಪಾಸಿಟಿವ್ ಥಿಂಕರ್ ಆಗ್ಬೇಕು, ಅವನಲ್ಲಿ ನೆಗೆಟಿವ್ ಹೊರಗೆ ಹೋಗ್ಬೇಕು. ಆ ನೆಗೆಟಿವ್ ಹೊರಗೆ ಹೆಂಗೆ ಕಳಿಸೋದಂತಂದ್ರೆ ಈ ಕಾರ್ಬನ್ ಮನುಷ್ಯ ನೆಗೆಟಿವ್ನ ಹೊರಗೆ ಜಗ್ಗಿ ಬಿಡ್ತೈತಿ. ಅವ್ನು ನೆಗೆಟಿವ್ ಪಾಸಿಟಿವ್ ಅಷ್ಟೇ ಉಳಿತೈತಿ, ಪಾಸಿಟಿವ್ ಬೆಳ್ಕೊಂತ ಹೋಗ್ಬಿಡ್ತೈತಿ. ಈ ಸರಳವಾದ ಅಂಶನ ತಾವು ವಿದ್ಯಾರ್ಥಿಗಳಾಗಿದ್ದಾಗ ಮಠ ಪರಂಪರೆಯ ಬಗ್ಗೆ ನಿಮ್ಗೇನು ಆಸಕ್ತಿ ಇರಲಿಲ್ಲ ಬುದ್ಧಿ. ಯಾವಾಗ ನೀವು ಮೊಟ್ಟ ಮೊದಲ ಬಾರು ಇಷ್ಟಲಿಂಗದ ಒಂದು ಕಲ್ಪನೆಯನ್ನು ಕೇಳಿಸಿರಿ? ಯಾವಾಗ ನಿಮ್ಮ ಈ ಕ್ಷೇತ್ರಕ್ಕೆ ಬರಬೇಕು? ನಾನು ಮಠಗಳ ಬಗ್ಗೆ ನಂಗೆ ಮೊದಲಿಂದ ಗೌರವ ಐತ್ರಿ. ಸಣ್ಣ ಹುಡುಗಿದ್ದಾಗ ಮಠಗಳಿಗೆ ಗೌರವ ಐತಿ, ಸ್ವಾಮಿಗಳ ಬಗ್ಗೆ ಗೌರವ ಐತಿ. ನಾ ಸ್ವಾಮಿಗಳ ಸೇವೆ ಭಾಳ ಮಾಡೀನಿ, ಭಕ್ತಿಯಿಂದ ಸ್ವಾಮಿಗಳ ಸೇವೆ ಮಾಡ್ತೀನಿ. ನಾನು ಸಣ್ಣ ಹುಡುಗಿದ್ದಾಗ ಸ್ವಾಮಿಗಳ ಮೇಲೆ ಭಾಳ ಭಕ್ತಿ ನನಗೆ ರೀ. ಮಠಗಳ ಮೇಲೆ ಭಾಳ ಭಕ್ತಿ. ಮಠದಾಗ ಸೇವಾ ಮಾಡ್ತಿದ್ದೆ, ಸ್ವಾಮಿಗಳ ಸೇವಾ ಮಾಡ್ತಿದ್ದೆ. ಅವರ ಕರುಣೆಯಿಂದ, ಸ್ವಾಮಿಗಳ ಕರುಣೆಯಿಂದ, ಅವರ ಅಂತಃಕರಣ ಆಶೀರ್ವಾದದಿಂದ ಈ ಲಿಂಗದ ಬಗ್ಗೆ ಆಸಕ್ತಿ ಹುಡ್ಕೊತ ಬಂತ್ರಿ. ದೀಕ್ಷೆ ಯಾವಾಗ ಆಯ್ತು ತಮಗೆ? ದೀಕ್ಷೆ ಸಣ್ಣವರಿದ್ದಾಗ ಆಗಿತ್ತು ನನಗೆ ರೀ, ಸಣ್ಣ ಕೂಸಿದ್ದಾಗ. ಮತ್ತು ಜಂಗಮ ದೀಕ್ಷೆ ಮಾತ್ರ ಇಲ್ಲೇ ಚಿತ್ರದುರ್ಗ ಜಗದೊಳಗೆ ಜಂಗಮ ದೀಕ್ಷೆ ಕೊಟ್ಟರು. ಯಾಕೆ ತಾವು ಈ ವ್ಯವಸ್ಥೆಗೆ ಬರಬೇಕು ಅಂತ ಮನಸ್ಸು ಮಾಡಿದ್ರಿ? ತಾವು BSc ಓದಿದ್ರಿ, BA ಓದಿದ್ದೆ, LLB ಓದಿದ್ರಿ. ಯಾಕೆ ನಿಮ್ಗೆ ಈ ಕಡೆ ಮನಸ್ಸು ಸೆಳೀತು? ವೃತ್ತಿ ಅಥವಾ ಕಾಯಕದಲ್ಲಿ ಕಡೆ ನನಗೆ ಯಾಕೋ ಇಂಟ್ರೆಸ್ಟ್ ಬರಲೇ ಇಲ್ಲ ವೃತ್ತಿ ಕಡೆ ನನಗೆ ರೀ. ನಾನು ಮಠದಾಗ ಸೇವಾ ಮಾಡ್ತಿದ್ದೆ, ಮಠದಾಗ ಇರ್ಬೇಕು ಅನಿಸ್ತಿತ್ತು. ಮಾಂತಪ್ಪಗಳು ಮೇಲೆ ಅಂತಿದ್ರು, ಧಾರವಾಡ ಮಾಂತಪ್ಪಗಳು. ನೀನು ಸ್ವಾಮಿ ಆಗ್ಬೇಕು ಮುರುಘಾ ಮಠದಾಗ. ನಾನು 12 ವರ್ಷ ಇದ್ದೆ ಮುರುಘಾ ಮಠದಾಗ. ಮಾಂತಪ್ಪಗಳು ಇಲ್ಲ, ನೀ ಸ್ವಾಮಿ ಆಗ್ಬೇಕು, ನೀ ಸ್ವಾಮಿ ಆಗ್ಬೇಕು, ನೀ ಸ್ವಾಮಿ ಆಗ್ಬೇಕು ಅಂತ ಭಾಳ ಸಲ ಅಂತಿದ್ರು. ಹೋದ ಸರ್ತಿ ಅಂತಿದ್ರು, ನಂಗೆ ಭಯ ಆಗಿಬಿಡ್ತಿತ್ತು. ಅವಾಗ ಒಂದ್ಸಲ ಸ್ವಾಮಿಗಳ ಕಾಮಿ ಬಟ್ಟೆ ತೊಡಸನು ಕರಿ ಅಂತಂದ್ರಂತ ಅವ್ರಿಗೆ. ಕರಿ ಅಂದಾಗ ನಾನು ಕರಿಯಕ್ಕೆ ಬಂದರು. ಎದಕ್ಕಂದೆ ಇದಕ್ಕಂದ್ರೆ ನಾನು ಮಠ ಬಿಟ್ಟು ಹೋಗ್ಬಿಟ್ಟಿದ್ದೆ 2 ದಿವಸ. ಮತ್ತು ಕರಿಯಕ್ಕೆ ಕಳಿಸಿದ್ರು. ಆತಪ್ಪ ಆಗೋ ಸಮಯಕ್ಕೆ ಆಕತಿ, ನೀ ಮಠ ಬಿಟ್ಟು ಹೋಗಬೇಡ ಅಂತಂದ್ರೆ. ತಾವು ಇಷ್ಟಲಿಂಗ ಯೋಗವನ್ನು ಅವಾಗ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ರು ವಿದ್ಯಾರ್ಥಿಯಾಗಿದ್ದ? ಹಂಗೆ ಸುಮ್ಮನೆ ನೋಡ್ತಿದ್ದೆ ನಾನು, ಅಷ್ಟೇ ನೋಡೋದಷ್ಟೇ. ಅದರ ಆಳದ ಅರಿವು ಈ ರೀತಿ ವಿವರಣೆ ತಮಗೆ ಯಾವಾಗ ಸಾಧ್ಯ ಆಯ್ತು ಬುದ್ಧಿ? ಯಾರ ಪ್ರೇರಣೆಯಿಂದ ಸಾಧ್ಯ? ಈಗ ನನಗೆ ಕಾಮಿ ಬಟ್ಟೆ ಧರಿಸಿದ ಮೇಲೆ, ಕಾಮಿ ಬಟ್ಟೆ ಧರಿಸೋಕ್ಕಿಂತ ಮುಂಚೆಕ್ಕೆ ನಾನು ಶಿವಾನುಭವ ಮಾಡ್ತಿದ್ದೆ. ಧಾರವಾಡ ಮುರುಘಾ ಮಠದಾಗಿದ್ವಲ್ರಿ. ಮಾಂತಪ್ಪಗಳು ಶಿವಾನುಭವ 3 ಪರೀಕ್ಷೆ ನಡೀತಿದ್ರು. ಶಿವಾನುಭವದ್ದು ಪ್ರವೇಶ, ಪರಿಚಯ, ಭೂಷಣ ಅಂತ. ಅದರೊಳಗೆ 3 ಟೈಮ್ನೊಳಗೂ ನಾನು ಮನ್ಯಾಗೂ ಸಂಸ್ಕಾರ ಇತ್ತು ರೀ, ಲಿಂಗ ಯೋಗ ಮಾಡೋದು. ಮನ್ಯಾಗ ಬರೀ ಲಿಂಗ ಯೋಗನ ಮಾಡಿಸ್ತಿದ್ರು ಅವರು. ಲಿಂಗ ಯೋಗ ಬಿಟ್ಟರೆ ಏನು ಲಿಂಗ ಪೂಜೆನ ಮಾಡಿಸ್ತಿದ್ರು ಅವರು. ಆನಂತರ ಮುಂದೆ ಶಿವಾನುಭವ ಬಂದ ಮ್ಯಾಗಿದ್ರೆ ತತ್ವಜ್ಞಾನ ಎಲ್ಲ ತಿಳಿಯಾಕಾಗ್ತದೆ ನನಗೆ. ನಾನು LLB ಓದ್ತಿದ್ನಲ್ಲ ರೀ. ಅದರೊಳಗೆ ಪರಿಚಯ, ಭೂಷಣ, ಪ್ರವೇಶದೊಳಗೆ ಸ್ವಲ್ಪ ತತ್ವಜ್ಞಾನ ತಿಳ್ಕೊತ ಬಂತು ರೀ. ಅವಾಗ ಇಷ್ಟಲಿಂಗ ಏಕದೇವೋಪಾಸನೆ ಬಗ್ಗೆ ಎಲ್ಲ ಹೇಳ್ತಿದ್ರು. ಇಂಗ್ಲೇಶ್ವರಪ್ಪಗಳು ಲಿಂಗ ಪೂಜೆ ಮಾಡಿ ತೋರಿಸ್ತಿದ್ರು ಅವರು, ಶಿವಾನುಭವ ತರಬೇತಿ ಶಿಬಿರದೊಳಗೆಲ್ಲ. ಹೀಗಾಗಿ ಅದರೊಳಗೆ ಏನಾಯ್ತಂದ್ರೆ ಲಿಂಗದ ಬಗ್ಗೆ ಹೆಚ್ಚು ಆಸಕ್ತಿ ಬರ್ಕೊಂತ ಬಂತು ರೀ. ಮುಂದೆ ಸ್ವಾಮಿಗಳಾದ್ಮ್ಯಾಗ ಮತ್ತೆ ಇನ್ನೇನು ಮಾಡಬೇಕು? ಅವಾಗ ಓದ್ತಿದ್ರೆ ಒಂದಷ್ಟು ಶಿವಾನುಭವ ಓದ್ತಿದ್ದೆ. ಅವಾಗ ಮತ್ತು ಕಾಮಿ ಧರಿಸಿದ ಮ್ಯಾಗ ಲಿಂಗನ ಮುಖ್ಯ, ಲಿಂಗ ಪೂಜೆ ಮಾಡೋದು ಮುಖ್ಯ ಅಲ್ರಿ. ಅವಾಗ ವಿದ್ಯಾರ್ಥಿ ಇದ್ದಾಗ ಭಾಳ ಮಾಡ್ತಿದ್ದಿಲ್ಲ ನಾನು. ನಾನು ಸೇವಾನ ಜಾಸ್ತಿ ಮಾಡ್ತಿದ್ದೆ.
ಆದರೆ ಒಂದು 5 ನಿಮಿಷ ಅಷ್ಟೇ ಹಿಂಗೆ ನೋಡ್ತಿದ್ದೆ ಅಷ್ಟೇ ರೀ. ಅದು ಕೊಳನ ಲಿಂಗ ತೆಗೆದು ಹಿಂಗೆ ಬರೀ ನೋಡೋದು ಅಷ್ಟೇ, ಪೂಜೆ ಗೀಜೆ ಮಾಡಿ ಸುಮ್ಮನೆ ನೋಡಿಬಿಡೋದು ಒಂದು 5 ನಿಮಿಷ ಅವಸರ ಇರ್ತಿತ್ತು ನನಗೆ. ಬರೀ ನೋಡ್ತೀನಿ. ಮುಂದೆ ಸ್ವಾಮಿಗಳಾದ್ಮೇಲೆ ಲಿಂಗ ಪೂಜೆ ಮಾಡ್ಬೇಕಾತಲ್ಲ ರೀ. ಅವಾಗ ನಾನು ಹೆಚ್ಚು ಇದ್ರ ಕಡೆ ಗಮನ ಕೊಡೋಕೆ ಚಾಲು ಮಾಡಿದೆ. ಮತ್ತು ಬಸಪ್ಪ ಮೆಣಸಿನಕಾಯಿ ಅಂತ ತಿಳ್ಕೊಂಡು ಹೇಳಿ ಒಬ್ಬರು ಶರಣರಿದ್ದರು ಸಿರುಗುಪ್ಪ, ಅವ್ರಿಗೆ ನಮಗೆ ಡಿಸ್ಕಷನ್ ಒಂದು 2-3 ತಾಸು ಮಾಡಿದ್ವಿ. ಅವಾಗ ಲಿಂಗದ ವೈಜ್ಞಾನಿಕತೆನ ಅದ್ರ ಇದ್ದದ್ದು ವ್ಯವಸ್ಥೆಯನ್ನು ನಂಗೆ ಸ್ವಲ್ಪ ಹೇಳಿದ್ರು ಅವರು. ಹೇಳಿದ ಮ್ಯಾಗ ವೈಜ್ಞಾನಿಕತೆ ಕುರಿತು ಹೇಳಿದ್ರು ಅವರು. ಹಿಂಗೆ ರೋಗಗಳು ರುಜಿನಗಳೆಲ್ಲ ಕಡಿಮೆ ಆಕ್ಕವು ಅಂತಂದು ಹೇಳಿದರು. ಹಂಗೆ ಮತ್ತು ನಾವು ಲಿಂಗ ಯೋಗ ಮಾಡ್ತಾ ಬಂದಂಗೆ ಸ್ವಲ್ಪ ಮಾಡ್ಕೊಂಡು ಬಂದಂಗೆ ತಾನು ಇದ್ರ ಬಗ್ಗೆ ಒಂದಿಟ್ಟು ಅನುಭವ ಹಾಕಂತ ಬಂದು ಸ್ವಲ್ಪ ನನಗೇನು ಭಾಳ ಅನುಭವ ಆಗಿಲ್ಲ, ಸ್ವಲ್ಪ ಆಗೈತೆ. ತಾವು ಮಹಾಂತಪ್ಪಗಳ ಪ್ರೇರಣೆ ಮತ್ತು ಪ್ರಭಾವದಲ್ಲಿ ಯಾವಾಗ ಬಂದಿರ್ಬೋದು? ಇಲ್ಕಲ್ಲಿನ ಮಹಾಂತಪ್ಪಗಳ ಪ್ರಭಾವ ಅಲ್ಲಿ ಇದಕ್ಕೆ ಧಾರವಾಡ ಮುರುಘಾ ಮಠಕ್ಕೆ ಬರ್ತಿದ್ರು ರೀ. ಅವಾಗ ಶಿಬಿರ ಮಾಡ್ತಿದ್ರು. ಅದಕ್ಕೆ ಧಾರವಾಡದಲ್ಲಿ ಒಂದು ಶಿಬಿರ ಮಾಡಿದ್ರು ಲಿಂಗಾಯತ ಭವನದಲ್ಲಿ, ಲಿಂಗಾಯತ ಅಸೋಸಿಯೇಷನ್ದೊಳಗೆ. ಅವಾಗಲ್ಲಿ ಮಹಾಂತಪ್ಪಗಳು 10 ದಿವಸ ಅಲ್ಲೇ ಉಳಿದಿದ್ರು. ಅವಾಗ ಇವರು ಕನ್ನಡದಲ್ಲಿ ವಚನಗಳು ಹೇಳೋದು ಲಿಂಗ ಪೂಜೆ ಮಾಡ್ತಿದ್ರು ಅವರು. ಅವಾಗ ಅದೊಂದು ಸ್ವಲ್ಪ ಇಂಟ್ರೆಸ್ಟ್ ಅನಿಸ್ತಿತ್ತು ನನಗೆ. ನಿಮ್ಗೆ ಅಲ್ಲಿವರೆಗೂ ಸಂಸ್ಕೃತ ಶ್ಲೋಕಗಳನ್ನ ಕೇಳಿದ ಅನುಭವ ಇತ್ತಾ, ಅಥವಾ ಇವರ ವಚನಗಳು ಯಾಕೆ ಆಕರ್ಷಣೆ? ವಚನಗಳನ್ನು ನಾವು ಮಠದಾಗ ಬಂದು ಕಲಿತೀವಿ, ಮನೆಯಾಗ ಓದ್ತಿದ್ವಿ, ವಚನಗಳಿಗೆ ಓದ್ತಿದ್ವಿ. ಅಂದರೆ ಅದನ್ನು ಆಧ್ಯಾತ್ಮಿಕವಾಗಿ ಅಂತಲ್ಲ, ಸುಮ್ಮನೆ ವಚನ ಬಾಯ್ಪಾಠ ಮಾಡಬೇಕು, ವಚನ ಓದಬೇಕು, ವಚನನ ನಾವು ಅನ್ಬೇಕು, ಹಿಂಗೆ ಇತ್ತದು. ಅವಾಗ ಇದು ಕೇವಲ ವಚನನ ಅನ್ಬೇಕಂತ ಇದ್ದಿದ್ದಿಲ್ಲ. ಯಾವ್ದು ಬರ್ತಾವೆ ಎಲ್ಲನೂ ಅದ್ರಾಗ ವಚನಕ್ಕೆ ಹೆಚ್ಚು ಲಕ್ಷ್ಯ ಕೊಡೋದು. ವಚನ ಕನ್ನಡದಾಗ ಇರ್ತಿದ್ದು, ವಚನಕ್ಕೆ ಶರಣರ ವಿಚಾರಗಳೆಲ್ಲ ಕನ್ನಡದಾಗ ಇರ್ತಿದ್ದು, ಅದಕ್ಕೆ ಹೆಚ್ಚು ಅದನ್ನು ಒತ್ತು ಕೊಡ್ತಿದ್ದು. ಮುಂದೆ ಈ ವಚನ ಅಷ್ಟೇ ಹೇಳಬೇಕು ಅನ್ನೋದು ಬಂದದ್ದು. ಇಳಕಲ್ಲಪ್ಪಗಳೇನ ಅಭಿಷೇಕ ಮಾಡೋ ಹೊತ್ತಿನಾಗ ಬರೀ ವಚನ ಹೇಳ್ತಿದ್ರಲ್ಲ, ಅದಕ್ಕೆ ಕಿವಿಗೆ ಭಾಳ ಇಂಪಾಕಿತ್ತು, ತಿಳಿತಿತ್ತು. ಅದು ರುದ್ರಾಭಿಷೇಕನೂ ಅಷ್ಟೇ ಇಂಪಾಗಿ ಹೇಳ್ತಿದ್ರು. ಆದ್ರೆ ರುದ್ರಾಭಿಷೇಕದ ಅರ್ಥ ಏನು ಹಾಕಿದ್ದಿಲ್ಲ ನಮಗೆ, ಸಂಸ್ಕೃತದಲ್ಲಿ ಏನು ಅರ್ಥ ಹಾಕಿದ್ದಿಲ್ಲ. ಆದರೆ ಇಲ್ಲೇ ರುದ್ರಾಭಿಷೇಕ ಟೈಪನ 10 ವಚನಗಳನ್ನು ಹೇಳ್ತಿದ್ರು. ಪ್ರತಿಯೊಂದು ವಚನದ ಪದ ಎಲ್ಲ ಅರ್ಥ ಹಾಕಿತ್ತು, ಮನನ ಹಾಕಿತ್ತು. ಅದರೊಳಗೆ ಮನಸ್ಸು ಏನಾಗೈತೆ ಇನ್ವಾಲ್ವ್ ಹಾಕಿತ್ತು. ಇದರ ಮನಸ್ಸು ಇನ್ವಾಲ್ವ್ ಹಾಕಿದ್ದಿಲ್ಲ, ಯಾಕಂದ್ರೆ ತಿಳಿತಿದ್ದಿಲ್ಲ. ಅದ್ರಾಗ ತಿಳಿದ್ರೆ ಇನ್ವಾಲ್ವ್ ಅದ್ರಾಗ ಇಂಟ್ರೆಸ್ಟ್ ಆಯ್ತು. ಅವಾಗ ಮತ್ತು ಮಹಾಂತಪ್ಪಗಳು ಅವಾಗ ನಾನು ನೋಡಿದ್ದೆ ನಾನು ಧಾರವಾಡ ಮುರುಘಾ ಮಠದಾಗ. ಅದಕ್ಕಿನ್ನೂ ಸಣ್ಣವಿದ್ದಾಗ ನಾನು 4ನೇ 5ನೇ ಇದ್ದಾಗ ನಮ್ಮ ಪೂರ್ವಾಶ್ರಮ ಊರಿಗೆ ಬರ್ತಿದ್ರು ಮಹಾಂತಪ್ಪಗಳು. ವಿರಕ್ತ ಮಠ ಇತ್ತಲ್ಲೇ, ಅಲ್ಲಿ ಪುರಾಣದಾಗೆಲ್ಲ ಬರ್ತಿದ್ರು, ಅಲ್ಲೆಲ್ಲ ನೋಡ್ತಿದ್ವಿ. ಅಲ್ಲೇ ನಮ್ಮ ಪರಿಚಯ ಇದ್ದಿದ್ದಿಲ್ಲ. ಬಟ್ ಹಂಗೆ ಅವ್ರು ಹೋಗೋದು, ನಮಸ್ಕಾರ ಮಾಡೋದು, ಅವ್ರ ಆಶೀರ್ವಾದ ತಗೊಳ್ಳೋದು ಇಷ್ಟು ಮಾಡ್ತಿದ್ರು. ತಾವು ಇಲ್ಲಿ ಯಾವಾಗ ಬಂದಿರ್ಬೋದು? ಏನು ಪ್ರಭಾವ ಆಯಿತು? ಏನು ಕಾರಣಕ್ಕೆ ಅಪ್ಪಗಳು ನಿಮ್ಮನ್ನಷ್ಟು ಆಳವಾಗಿ ವಿಶ್ವಾಸ ಮಾಡುವಂಥ ಪ್ರಸಂಗ ಬಂತು? ಏನು ನಾವು ಚಿತ್ರದುರ್ಗ ಮುರುಘಾ ಮಠದಾಗೂ ನಾನು ಇರ್ತಿದ್ನಲ್ಲ ರೀ, ಅಲ್ಲಿಗೆ ವರ್ಷ ಬರ್ತಿದ್ರು ಅಪ್ಪಗಳು. ವರ್ಷ ಬರ್ತಿದ್ರು, ವರ್ಷ ಶರಣ ಸಂಘೋತ್ಸವ ಬರ್ತಿದ್ರು. ಮತ್ತು ಚಿತ್ರದುರ್ಗ ಜಗದ್ರೊಳಗೆ ಇಲ್ಲಿಗೆ ಬರ್ತಿದ್ರು. ಇಲ್ಲಿ ಜಾತ್ರೆ ಕಾರ್ಯಕ್ರಮ 3 ದಿವಸ ಶಿವಕ್ಕೆ ಬರ್ತಿದ್ರು. ಅವಾಗ ಚಿತ್ರದುರ್ಗ ಜಗದೊಳಗೆ ನಾ ಬರ್ತಿದ್ದೆ. ಮತ್ತು ಚಿತ್ರದುರ್ಗ ಮಠಕ್ಕೆ ಬಂದಾಗ ಅಪ್ಪಗಳು ನಾ ಎಲ್ಲ ಬಂದವರೆಲ್ಲ ಸೇವಾ ಮಾಡೋದೆಲ್ಲ ನೋಡ್ತಿದ್ರು. ಅವಾಗ ಹಿಂಗಾಗಿ ಅದೇನೋ ಅವ್ರ ಮನಸ್ಸು ನಮ್ಮ ಮೇಲೆ ಕರುಣೆ ಆಯ್ತು ಅಷ್ಟೇ ರೀ. ಕರುಣೆಯಾಗಿ ನನ್ನ ಮೇಲೆ ಅನುಗ್ರಹ ಮಾಡಿದ್ರು ಅಷ್ಟೇ. ಮಠಗಳ ಉತ್ತರಾಧಿಕಾರಿಗಳ ವಿಷಯ ಬಂದಾಗ ಹಿರಿಯ ಗುರುಗಳ ಅತಿಯಾದ ಸೇವೆಯನ್ನು ಮಾಡಿ ನಿಷ್ಠೆಯನ್ನು ತೋರಿಸಿದ ಶ್ರೇಯಸ್ಸು ತಮಗೆ ಸಲ್ತದ್ರ ಬುದ್ಧಿ. ನೀವು ಅಧಿಕಾರಕ್ಕಾಗಿ ಹಪಾಪಿಸಲಿಲ್ಲ, ಸೇವೆ ನಿಮ್ಮ ಪ್ರಧಾನ ಗುರಿಯಾಗಿತ್ತು. ಬಹುಪಾಲು ನಿಮ್ಮ ಆಯುಷ್ಯವನ್ನು ನೀವು ಅಲ್ಲೇ ಕಳೆದ್ರಿ. ಆ ಸೇವೆಯ ಸಂದರ್ಭದಲ್ಲಿ ಗುರುಗಳಿಂದ ನೀವು ಪ್ರಭಾವಿತವಾದ ಅಂಶಗಳು ಯಾವುವು? ಅಂಶಗಳಂತಂದರೆ ನನಗೆ ಕಂಡುಕೊಂಡಂಥ ಅಂಶ ಅಂತಂದರೆ, ಇವು ಅಧಿಕಾರ ನಡೆಸೋದಾಗಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಭಾಗಿಯಾಗೋದಾಗಲಿ, ಇದಾಗಲಿ, ಇದು ಮೂಲ ಕೆಲಸ ಸ್ವಾಮಿಗಳದಲ್ಲ ಅಂತಂತದ್ದು ಹೇಳ್ತಾರೆ. ಹಾಗಾದ್ರೆ ಸ್ವಾಮಿಗಳು ಮಠಗಳನ್ನ ಕಟ್ಟೋದು, ಸಂಸ್ಥೆಗಳನ್ನ ಬೆಳೆಸೋದು ತಪ್ಪ. ಅದು ಈಗ ಅವರು ಈಗೆಲ್ಲ ಮಠ ಬೆಳೆದಾವು, ಶಿಕ್ಷಣ ಅದರೊಳಗೆ ತಲೆ ಹಾಕಬೇಡ್ರಿ ಅಂತಿದ್ರು. ನೀವೇನಾದ್ರೂ ನೀವು ಆಡಳಿತ ಮಾಡೋಕ್ಕೆ ಹೋದ್ರಿ ಅಂದ್ರಲ್ಲಿ ನೀವು ಮಾಡೋ ಕೆಲಸ ಯಾರು ಮಾಡಬೇಕು? ಹಾಗಾದ್ರೆ ಮಠಗಳು ಮಾಡಬೇಕಾದ ಕೆಲಸ ಯಾವುದು ಅವ್ರ ಪ್ರಕಾರ? ಅವ್ರ ಪ್ರಕಾರ ಅಂದ್ರೆ ಧರ್ಮ ಪ್ರಸಾರ ಮಾಡೋದು, ಲಿಂಗ ಕಟ್ಟೋದು, ದುಶ್ಚಟ ಬಿಡಿಸೋದು, ಇದನ್ನು ಮಾಡ್ಬೇಕು. ನಾವು ಸಮಾಜವನ್ನು ತಿದ್ದು ಕೆಲಸ ಮಾಡಬೇಕು. ಅವರು ಟ್ರಸ್ಟಿಗಳು ಏನದಾರಲ್ಲ, ಅವ್ರಿಗೆ ನೀವು ಆ ಟ್ರಸ್ಟಿಗಳ ಕೆಲಸನ ನೀವು ಮಾಡೋಕ್ಕೆ ಹೋದ್ರಿ ಅಂದ್ರೆ, ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಐತಲ್ಲ, ಶಿಕ್ಷಣ ಸಂಸ್ಥೆ ಟ್ರಸ್ಟಿನವ್ರ ಕೆಲಸನೂ ನೀವು ಮಾಡೋಕ್ಕೆ ಹೋದ್ರಿ ಅಂದರೆ ನಿಮ್ಮ ಕೆಲಸ ಅವ್ರು ಮಾಡೋಕ್ಕಾಗತ್ತೀನಿ, ಮಾಡೋಕ್ಕಾಗಂಗಿಲ್ಲ. ಅದು ಅವ್ರು ಇರ್ತಾರೆ, ಅವರು ಕಾಂಪಿಟೆಂಟ್ ಇರ್ತಾರೆ, ಅವ್ರು ಮಾಡಲಿ. ಅವರು ಆದರೆ ಏನಾರು ಸಮಸ್ಯೆ ಬಂದಾಗ ಅವ್ರು ಯಾವುದೋ ಕಾರ್ಯಕ್ರಮ ಹೋಗ್ರಿ ಬರ್ರಿ, ಏನಾರು ಸಮಸ್ಯೆ ಬಂದರೆ ಸೇವೆ ಮಾಡಿರಿ, ವಾಪಸ್ ಬರ್ರಿ ಅಂತಿದ್ರು. ಆದರೆ ನೀವು ಕಾನ್ಸಂಟ್ರೇಷನ್ ಮಾಡೋದು, ಈಗ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರಿ ಅಂದರೆ ನೀವು ಈ ಧರ್ಮ ಪ್ರಸಾರದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ. ನಾವು ಮೂಲ ಉದ್ಯೋಗ ಇದು, ಮೂಲ ವೃತ್ತಿ ಇದು ನಮ್ಮದು. ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಅಂತಿದ್ರು. ಅವರ ದೊಡ್ಡ ಪರಿಕಲ್ಪನೆ ಮಹಾಂತ ಜೋಳಿಗೆ. ಹೌದ್ರಿ. ಹೇಗೆ ಬಸವಣ್ಣ ಇಷ್ಟಲಿಂಗದ ಜನಕ, ಹಾಗೆ ಮಹಾಂತ ಜೋಳಿಗೆ ಜನಕರು ನಮ್ಮ ಮಹಾಂತಪ್ಪಗಳು. ಆ ಮಹಾಂತ ಜೋಳಿಗೆ ಪರಿಕಲ್ಪನೆಯನ್ನು ತಾವು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಮನಸ್ಸು ಮಾಡಿದ್ರ ಬುದ್ಧಿ? ಹಿಂಗೆ ಶಾಲಾ ಕಾಲೇಜುಗಳಲ್ಲಿ ಹೋಗಿದಾಗ ಹೇಳ್ತೇನೆ ರೀ,
ಹಳ್ಳಿಗೆ ಹೋದಾಗ ಹೇಳ್ತೀನಿ. ಮತ್ತು ಆನಂತರ ನಾನು ಮತ್ತು ಅಜ್ಜವ್ರದ್ದು ಏನು ಇದು ಮಾಡ್ತಿಲ್ಲ ವ್ಯಸನ ಮುಕ್ತ ದಿನಾಚರಣೆ, ಅವಾಗ 8 ದಿವಸಗಳಲ್ಲಿ ಒಂದು ಮಹಾಂತೇಶ್ವರಿಗೆ ಮಾಡ್ತೀನಿ. ಎಲ್ಲೆಲ್ಲಿ ನನಗೆ ಅವಕಾಶ ಸಿಗುತ್ತೆ ಅದೆಲ್ಲ ಮಹಾಂತೇಶ್ವರಿಗೆ ಮುಂದುವರ್ಸ್ಕೊಂಡು ಬಂದೈತೆ. ಮತ್ತು ವ್ಯಸನ ಮುಕ್ತ ದಿನಾಚರಣೆ ಮಾಡ್ತೈತಿ. ಈಗ ಅವ್ರ ಜಿರ್ಲೆ ಇಡೀ ಕರ್ನಾಟಕ ತುಂಬ ಮಹಾಂತೇಶ್ವರಿಗೆ ಏಕಕಾಲಕ್ಕೆ ನಡೆಯಕತ್ತೈತಿ. ಏಕಕಾಲಕ್ಕೆ ಇಡೀ ರಾಜ್ಯ ತುಂಬ ನಡೆಯಕತ್ತೈತಿ ಮಹಾಂತೇಶ್ವರಿಗೆ ಕಾರ್ಯಕ್ರಮ. ಇಫೆಕ್ಟ್ ಅಲ್ಲೆಲ್ಲಿ ಕಾರ್ಯಕ್ರಮ ಹಾಕೋ ಅಲ್ಲೆಲ್ಲಿ ಎಷ್ಟೋ ಜನ ಸಣ್ಣ ಮಕ್ಕಳದ್ದು ಡ್ರೆಸ್ ಹಾಕ್ತಾರೆ. ದೊಡ್ಡ ಅಜ್ಜಾರದು ಸಣ್ಣ ಸ್ಕೂಲ್ ಮಕ್ಕಳ ಡ್ರೆಸ್ ಹಾಕಿದ್ರೆ ಪ್ರಭಾತ್ ಪರಿ ಕರ್ಕೊಂಡು ಹೋದ್ರೆ ಆ ಸ್ಕೂಲ್ ಮಕ್ಕಳು ದೊಡ್ಡ ಅಜ್ಜಾರ ಡ್ರೆಸ್ ಹಾಕ್ಕೊಂಡು ಹೋದ್ರೆ, ಕಪನಿ ಹಾಕ್ಕೊಂಡು ಕಾವಿ ಹಾಕ್ಕೊಂಡು ಹೋದ್ರೆ ಅವ್ರ ಜೋಳಿಗೆ ಎಷ್ಟೋ ಮಂದಿ ದುಶ್ಚಟ ಬಿಡ್ತಾರೆ. ಅಂದ್ರೆ ಅದೊಂದು ಯೂನಿವರ್ಸಲ್ ನಂಬಿಕೆಯಾಗಿ ಬಂದೈತಿ. ಅದಕ್ಕೆ ಹಿಂಗಾಗಿ ಮತ್ತು ಮಹಾಂತೇಶ್ವರಿಗೆ ಏನೈತಲ್ಲ ಆಟೋಮೆಟಿಕ್ ಅದು ವಿಶಾಲವಾಗಿ ಬೆಳಕತ್ತೈತೆ. ಈಗ 2 ಹೊಣೆಗಾರಿಕೆಗಳನ್ನ ಈಗ ಹಾಗಾದ್ರೆ ಮಠಾಧೀಶರು ಸಂಸ್ಥೆಗಳನ್ನ ಬೆಳೆಸ್ತಾರೆ, ಅದ್ರ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳನ್ನು ಸಂಸ್ಥೆಗಳನ್ನು ಬೆಳೆಸಬೇಕು. ಸಂಸ್ಥೆ ಬೆಳೆಸೋದು ಎದ್ರ ಸಲುವಾಗಿ ಅಂತಂದ್ರೆ ಸಮಾಜಕ್ಕಾಗಿ. ಯಾಕಂದ್ರೆ ಸಂಸ್ಥೆ ಬೆಳೆದಲ್ಲಿ ಇವತ್ತು ಲಿಂಗಾಯತ ಸಮಾಜ ಶಿಕ್ಷಣವಂತರಾಗ್ಯಾರ, ವಿದ್ಯಾವಂತರಾಗ್ಯಾರ, ಮತ್ತು ಆರ್ಥಿಕವಾಗಿ ಸುಧಾರಿಸ್ಯಾರ, ಮತ್ತು ವಿಚಾರವಂತರಾಗ್ಯಾರ. ಮೊದಲನಾಗ ಮೂಢನಂಬಿಕೆಯಲ್ಲಿ ಕಡಿಮೆ ಆಗೈತಿ. ಮೊದಲ ಅಷ್ಟೇನು ಕೂಡ ಹಂಗಿಲ್ಲ. ಈಗ ಸ್ವಲ್ಪ ವಿಚಾರಕ್ಕೆ ಅವಕಾಶ ಐತಿ ಈಗ ರೀ. ಇದೆಲ್ಲ ಆದದ್ದು ಅದಕ್ಕೆ ಮಠಾಧೀಶರು ಬೋರ್ಡಿಂಗ್ ತೆಗೆದ್ರು, ಬಡ ಮಕ್ಕಳನ್ನ ಕರ್ಕೊಂಬಂದರು, ತಾವೆಲ್ಲ ಹಳ್ಳಿ ಅಡ್ಡಾಡಿದ್ರು, ಭಾಳ ಕಷ್ಟಪಟ್ಟರು, ಬಿಸಿಲಾಗೆಲ್ಲ ಅಡ್ಡಾಡಿದ್ರು, ಬಡ ಮಕ್ಕಳಿಗೆ ಊಟ ಮಾಡಿಸಿದ್ರು, ತಾವೆಲ್ಲ ಶಾಲೆ ತೆಗೆದ್ರು, ಆ ಶಾಲೆ ಒಳಗೆ ಉಚಿತವಾಗಿ ಓದಿಸಿದ್ರು. ಹಿಂಗೆ ಭಾಳ ಲಿಂಗಾಯತ ಮಠಾಧೀಶರು ಭಾಳ ಕಷ್ಟಪಟ್ಟಾರೆ. ಅದಕ್ಕೆ ಯಾಕಂದ್ರೆ ಅವ ಶಿಕ್ಷಣ ನಮಗೆ ಅವಶ್ಯಕತೆ ಇತ್ತು. ಶಿಕ್ಷಣ ಇರಲಿಲ್ಲ ಅಂದ್ರೆ ನಾವು ಮುಂದೆ ಉದ್ಧಾರ ಆಗಂಗಿಲ್ಲ ಅನ್ನೋದಕ್ಕಾಗಿ ಆ ಶಿಕ್ಷಣ ಭಾಳ ಅವಶ್ಯಕತೆ ಇತ್ತು. ಅದಕ್ಕೆ ತಮ್ಮದು ಶ್ರಮ ಎಲ್ಲ ಶಿಕ್ಷಣ ಸಂಸ್ಥೆ ಬೆಳೆಸಿ ಸಮಾಜ ಉದ್ಧಾರ ಮಾಡ್ಬೇಕಂತ ಮಾಡಿದ್ರು ಅವರು. ಅದ್ರ ಜೊತೆಗೆ ಇದನ್ನು ಮಾಡ್ಕೊತ ಬಂದ್ರಿ. ಅದೇನು ತಪ್ಪೇನಲ್ಲ. ಈಗ ನಮ್ಮ ದೊಡ್ಡ ಸೇರೇನು ಈಗ ಬೆಳೆದು ಬಿಟ್ಟಾವೆ. ಈಗ ಬೆಳೆದು ಬಿಟ್ಟಾವು. ಈಗ ನೀವು ಹೋಗೋ ಅವಶ್ಯಕತೆ ಇಲ್ಲ, ಅವ್ರು ಅದಾರ ಮಾಡ್ತಾರೆ. ಇಲ್ಲಿ ಕೊರತೆ ಇದೆ. ಹಾಂ, ಇಲ್ಲಿ ಕೊರತೆ, ಧರ್ಮ ಪ್ರಚಾರದಲ್ಲಿ ಕೊರತೆ ಇದೆ. ಈಗ ಇದನ್ನು ನೀವು ಮಾಡ್ರಿ. ಈಗ ಬೆಳೆದು ಬಿಟ್ಟೈತಿ ಶಿಕ್ಷಣ ಏನು ಮಾಡ್ಬೇಕೆಲ್ಲ ಎಲ್ಲ ದುಡ್ಡು ಬೆಳೆದೈತಿ, ಕಟ್ಟಡ ಬೆಳೆದವು, ಎಲ್ಲ ಸಿಬ್ಬಂದಿ ಬೆಳೆದು ಎಲ್ಲ ಬೆಳೆದೈತಿ. ಅವ್ರ ಕಡೆಯಿಂದ ಮಾಡಿಸ್ರಿ ಅದನ್ನು. ಈಗ ಮಠಗಳು ಬೆಳೆದಾಗಿರ್ಬೋದು, ಉತ್ತರಾಧಿಕಾರಿಗಳಂತ ಬಂದಾಗ ನಾನು ಮಠದ ಅಧಿಕಾರವನ್ನು ನಡೆಸ್ಬೇಕನ್ನುವಂಥ ಆಸೆ ಆಮಿಷಗಳು ಇವತ್ತು ನಾವು ಬಹಳ ಪೈಪೋಟಿ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಮೀರಿ ತಮ್ಮ ವ್ಯಕ್ತಿತ್ವ ರೂಪಿತ ಆಗಲಿಕ್ಕೆ ತಮ್ಮ ಮೂಲ ಸರಳತೆಗೆ ಇರುವ ಬಲವಾದ ಕಾರಣ ಏನು, ಶಕ್ತಿ ಏನು? ಏನಿಲ್ಲ. ಯಾಕಂದ್ರೆ ನಾನು ಭಾಳಷ್ಟು ಜನ ಸ್ವಾಮಿಗಳು ನೋಡಿರೋದ್ರಿಂದ ಆ ಎಲ್ಲ ಅಹಮಿಕೆಯನ್ನು ಬಿಟ್ಟು ಸ್ವಾಮಿಗಳಂದ್ರೆ ಹೀಗಿರ್ಬೇಕಪ್ಪ, ಸ್ವಾಮಿಗಳಂದರೆ ಹಿಂಗಿರಬೇಕು, ಗುರುಮಾಂತಪ್ಪಗಳಂಗೆ ಇರಬೇಕು ಅನ್ನೋಂಥ ಭಾವನೆ ಬರಲಿಕ್ಕೆ ಆ ಮೂಲ ಶಕ್ತಿ ಮತ್ತು ಪ್ರೇರಣೆ ಯಾವುದು? ಏನಿಲ್ಲ, ಗುರುಗಳ ಮೇಲೇನು ಭಕ್ತಿ ರೀ. ಒಂದು ಭಕ್ತಿ. ಆನಂತರ ಅವ್ರಿಗೆ ವಯಸ್ಸಾಗೈತಿ, ಏಜ್ ಆಗೈತಿ, ಅವ್ರ ಮೇಲೆ ಒಂದು ಭಕ್ತಿ, ಒಂದು ಅವ್ರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಅವ್ರ ಮನಸ್ಸು ನೋವು ಆಗಬಾರ್ದು. ಒಂದು ನನ್ನ ಒಳಗಿಂದ ವಿಚಾರ ಇತ್ತು ರೀ, ಅವ್ರು ಎಂದೂ ಮನಸ್ಸು ನೋವು ಮಾಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಅವ್ರ ಮನಸ್ಸು ನೋವು ಆಗಬಾರ್ದು. ಅವ್ರ ಮನಸ್ಸು ನೋವು ಆಗಲಾರ್ದಂಗೆ ನಾ ಇರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಯಾಕಂದ್ರೆ ಅವರು ದೊಡ್ಡ ತಪಸ್ವಿಗಳು ಮತ್ತು ಗುರುಗಳು. ಅದಕ್ಕೆ ಎಂದೂ ಗುರುವಿನ ಮನಸ್ಸು ನೋವು ಮಾಡಬಾರ್ದು. ದೊಡ್ಡ ತಪಸ್ವಿಗಳದಾರೆ ಮಾತ್ರ ಅವ್ರ ಮನಸ್ಸು ನೋವು ಆಗುವಂಥ ಏನು ಮಾಡಬಾರ್ದು. ಅದಕ್ಕೆ ಅವ್ರ ಮನಸ್ಸು ನೋವು ಆಗುವಂತ ಮಾಡಬಾರ್ದು. ಏನು ಮಾಡಿದ್ರೆ ಅವ್ರನ್ನ ಕೇಳಿ ಮಾಡ್ಬೇಕು, ಇಷ್ಟ ಸಿಂಪಲ್. ಮತ್ತು ಅವ್ರು ಏನು ಅಪ್ಪಣೆ ಆಕೈತಿ ಅದನ್ನಷ್ಟ ಮಾಡೋದು, ಅವ್ರು ಏನು ಬೇಡ ಅಂತ ಬಿಟ್ಬಿಡೋದು, ಹೆಚ್ಚು ತಲೆ ಕೆಡಿಸ್ಕೊಳ್ಳೋಣ. ತಮಗೆ ಅವ್ರು ಮಾಡಿದ ಕೊನೆ ಅಪ್ಪಣೆ ಏನು? ಅವರು ಕೊನೆ ಅಪ್ಪಣೆ ಅಂದ್ರೆ ಇಷ್ಟ ಹೇಳ್ಯಾರ ಅವರು ನನಗೆ, ನೀವು ಯಾವತ್ತೂ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ಮಾಡೋಕ್ಕೆ ಹೋಗ್ಬೇಡಿ, ಎರಡು ಮಾಡಿರಿ ಅಂದ್ರೆ. ಒಂದು ಮಹಾಂತೇಶ್ವರಿಗೆ ಮಾಡಿರಿ, ಒಂದು ಶರಣ ಸಿದ್ಧಾಂತ ವಿದ್ಯಾಪೀಠ ಶಿಬಿರ ಮಾಡಿರಿ. ಇವೆರಡು ಬಿಟ್ಟರೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಸಾಕಂತ ಹೇಳ್ಯಾರ. ನೀವೆರಡ ಮಾಡಿರಿ ಬೇಕಾದಷ್ಟು ಆಕತ್ತೆ ಅಂದಾರೆ. ಈ ಭೌತಿಕ ಸಂಪತ್ತನ್ನು ಹೆಚ್ಚಿಸೋದು, ಭಕ್ತರ ಮೇಲೆ ಪ್ರಭಾವ ಬೀರೋದು, ಈ ಕೆಲಸಗಳು ಇಷ್ಟಕ್ಕೆ ಸಾಧ್ಯ ಆಗುತ್ತಂತೀರಿ? ಭೌತಿಕ ಸಂಪತ್ತನ್ನು ಹೆಚ್ಚಿಸೋದನ್ನು ಬಿಟ್ಟು ನೀವು ಈ ರೀತಿ ಯೋಜನೆಗಳಿಗೆ ನಿಂತರೆ ಜನಾನುರಾಗಿತನ ಮತ್ತು ಸ್ವೀಕಾರ ಹೆಂಗಿರ್ತದೆ ರೀ ಬುದ್ಧಿ? ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತಾರೆ ಅಜ್ಜಾರ. ಅವರು ಏನಂದ್ರೆ ಒಂದು ಸಲ ನನಗೆ ಹೇಳಿದ್ರು, ನೋಡ್ರಿ ಅಪ್ಪಗಳ ಕೆಲಸ ಮಾಡೋ ಹೊತ್ತಿನಾಗ ನಾನು ಮಹಾಂತೇಶ್ವರಿಗೆ ಮಾಡೋಕೆ ನಾನು ಮೊದಲು ಹರಿಜನಕೆರೆಯಿಂದ ಶುರು ಮಾಡ್ತಿದ್ದೆ. ಬೆಳಗ್ಗೆ 6 ಗಂಟೆಗೆ ಹೋಗಿದ್ವಿ. 6 ಗಂಟೆಗೆ ಹೋದಾಗ ಹರಿಜನಕೆರೆಗೆ ಹೋಗಿ ಕೆಲಸ ಅಲ್ಲೇ ಅವ್ರು ಕೂಡ್ಕೊಂಡು ನಾವು ಎಲ್ಲ ಹರಿಜನಕೆರೆ ಕಸ ಹೊಡಿತಿದ್ವಿ. ಹರಿಜನಕೆರೆಗೆ ಯಾಕೆ ಹೋಗಿದ್ವಿ ಅಂದರೆ ಅಲ್ಲೇ ದುಶ್ಚಟ ಹೆಚ್ಚು 90% ದುಶ್ಚಟಗಳು ಇರ್ತಿದ್ವು ಅಲ್ಲಿ. ಅದಕ್ಕೆ ಅಲ್ಲೇ ಹೋದರೆ ಜನ ಜಾಸ್ತಿ ಸಿಗ್ತಾರಂತಂದು ಅದಕ್ಕೆ ಅಲ್ಲಿ ಹೋಗಿ ಅವ್ರ ಕೇರಿಗಳನ್ನೆಲ್ಲ ನಾವು ಅವರು ಕಸಬರಿ ಹಿಡ್ಕೊಂಡು ನಾವು ಕಸ ಹೊಡಿತಿದ್ವಿ. ಹೊಡೆದ ಮ್ಯಾಗ ಅವ್ರನ್ನ ಕುಂಡ್ರಿಸ್ಕೊಂಡು ಬೋಧನೆ ಮಾಡಿ ಅವ್ರ ಕಡೆ ದುಶ್ಚಟ ಬಿಡಿಸ್ತಿದ್ವಿ. ಬಿಡಿಸಿ ಆನಂತರ ಅವ್ರು ಲಿಂಗ ಕಟ್ತಿದ್ವಿ. ಲಿಂಗ ಕಟ್ಟಿ ಮುಂದೆ ಅದೇ ತಾಯಿ ಒಬ್ಬ ಹೆಣ್ಮಗಳ ಕಡೆಯಿಂದನೇ ಅಡುಗೆ ಮಾಡಿಸ್ತಿದ್ವಿ. ಅಲ್ಲಿ ಅವ್ರಿಗೆ ಏನಾದ್ರು ಬಡತನ ಇತ್ತ ನಾವು ಸ್ವಲ್ಪ ದುಡ್ಡು ಕೊಟ್ಟು ಅಕ್ಕಿ ಬೇಳೆ ತರಿಸಿ ಅಡುಗೆ ಆ ತಾಯಿ ಕಡೆಯಿಂದ ಅಡುಗೆ ಮಾಡಿಸಿ
ಅವರು ಅನುಕೂಲಿಸ್ತಾರೆ ಅಂದ್ರೆ ಅವರ ಮನ್ಯಾಗ ಅನ್ನ ಸಾರು ಮಾಡ್ತಿದ್ರು. ಅನ್ನ ಸಾರು ಅನ್ನ ಸಾರುನ ಅದೇ ತಾಯಿ ಕಡೆಯಿಂದ ಎಡೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ವಿ. ಒಂದು ಹಳ್ಳಿಗೆ ಹೋದ್ವಿ ಅಂದ್ರೆ ಅಷ್ಟರೊಳಗೆ 11-12 ಆಕ್ಕಿತ್ತು. ಹಿಂಗೆ ನಾವು ಹೋಗ್ತಿದ್ವಲ್ಲ, ಹೋಗೋ ಹೊತ್ನ್ಯಾಗ ಕೆಲವು ಮಂದಿ ಜನ ಇವು ಹಿಂಗೆ ಹೋದಗಳ ಸುದ್ದಿ ಆಗೇ ಬಿಡ್ತಿತ್ತಲ್ಲ. ನಾವು ಹಿಂಗೆ ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಹಿಂಗೆ ಅರ್ಜನಕೇರಿ ಒಂದು ಹಳ್ಳಿಗೆ ಹೋಗೋ ಹೊತ್ನ್ಯಾಗ ನಮಗೆಲ್ಲ ಜನ ಏನಂತಿದ್ರು ಅಂದ್ರೆ, ಸ್ವಾಮಿಗಳು 3-4 ಮಂದಿ ಸ್ವಾಮಿಗಳು ಅಜ್ಜರ ಜೊತೆಗೆ ಇರ್ತಿದ್ರು. ಇಳಕಲ್ ಮಾನ್ ಸ್ವಾಮಿಗೆ ಲಿಂಗಾಯತರ ಮನೆಯನ್ನ ಊಟ ರುಚಿ ಎತ್ತಂಗಿಲ್ಲ ಅವಂಗೆ. ಅವಂಗೆ ಲಿಂಗಾಯತ ಸ್ವಾಮಿ ಇಳಕಲ್ ಸ್ವಾಮಿಗೆ ಹೊಲ್ಯಾರ ಮನೆಯ ಊಟನ ಭಾಳ ರುಚಿ ಎತ್ತೈತೆ ಅವಂಗೆ. ಕೆಟ್ಟದಾಗ ಬೈತಿದ್ರು ಅಂತಿದ್ರು. ಹಿಂಗೆ ಅಂತಿದ್ರು ನನಗೆ ಅಂತ ಅಜ್ಜಾರ ಅಂದ್ರಿ. ಹಿಂಗೆ ಅಂತಿದ್ರು. ನನಗೇನು ಮನಸ್ಸಿನೂ ಹಾಕಿದ್ದೆ, ನಾನು ನಗಿ ಬರ್ತಿತ್ತು ನನಗೆ. ನಮ್ಮ ಕೂಡಿರುವಂಥ ಸ್ವಾಮಿಗಳು ಏನದಾರಲ್ಲ, ಯಾಕ್ರಿ ನಿಮಗೆ ಯಾಕೆ ಬೇಕಿದು, ಹೆಂಗೆ ಅಂತಾರೆ ನೋಡ್ರಿ ಜನ ಅವ್ರು ನಿಮಗೆ ಅಂತ ಅಂತಿದ್ರು ಅವರೆಲ್ಲರೂ. ಅಂದ್ರಗಳನ್ನ ಅವ್ರು ಏನು ಮಾಡಿದರು ಅಂತಿದ್ರು. ಅದಕ್ಕೆ ನಾ ಏನಂತಿದ್ದೆ ಅಂದ್ರೆ ಮುಗುಳು ನಗತಿದ್ದೆ ನಾನು. ಅವ್ರಿಗೆ ಅರಿವು ಇಲ್ಲ, ತಿಳುವಳಿಕೆ ಇಲ್ಲ. ಅವ್ರಿಗೆ ತಿಳುವಳಿಕೆ ಇಲ್ದಕ್ಕೆ ಹಂಗೆ ಮಾತಾಡ್ತಾರೆ ಅವರು. ನಾಳೆ ತಿಳುವಳಿಕೆ ಬಂತಂದ್ರೆ ಇಳಕಲ್ ಸ್ವಾಮಿಗಳು ಮಾಡೋದು ಒಳ್ಳೆ ಕೆಲಸ ಅಂತ ತಿಳುವಳಿಕೆ ಬಂದಾಗ ಅಂತಾರೆ ಅವರು. ಅಲ್ಲಿ ಮಟ್ಟ ನಾವು ತಡ್ಕೋಬೇಕು. ಸಕ್ಸಸ್ ಸಿಗೋವರೆಗೂ ತಡ್ಕೋಬೇಕು. ಅವ್ರ ಮನ ಪರಿವರ್ತನೆ ಅವ್ರಿಗೆ ಅರ್ಥ ಆಗಬೇಕು. ಇವ್ರು ಮಾಡೋ ಕೆಲಸ ಒಳ್ಳೇದೈತಿ ದುಶ್ಚಟೆ ಬಿಡಿಸೋದು ಚಲೋ ಐತಿ, ಲಿಂಗ ಕಟ್ಟೋದು ಚಲೋ ಐತಿ ಅಂತ ತಿಳುವಳಿಕೆ ಆಗ್ಬೇಕು ಅವ್ರಿಗೆ. ತಿಳುವಳಿಕೆ ಆತಂದ್ರೆ ಇಳಕಲ್ ಮಾನ್ಸ್ವಾಮಿ ಭಾಳ ಚಲೋ ಮಾಡಿದ್ರು ನೋಡಪ್ಪ, ಮುಂದೆ ಅವರ ಅಂತಾರ ಅಂತಂದ್ರೆ. ಈ ನಿಜಾಚರಣೆಗಳ ವಿಷಯ ಬಂದಾಗಿರ್ಬೋದು, ಕಲ್ಯಾಣ ಮಹೋತ್ಸವದಲ್ಲಿ ಅಕ್ಷತೆಯನ್ನು ಬಿಡಿಸಿ ಹೂ ಹಾಕ್ಸೋದು ಬಂದಾಗ ಭಾಳ ಸಂಪ್ರದಾಯವಾದಿಗಳು ಭಾಳಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಜ್ಜಾರಿ ಅಪ್ಪುಗಳ ಬಗ್ಗೆ. ಹೌದ್ರಿ. ಈಗ ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ, ಭಾಳ ಅವೇರ್ನೆಸ್ ಬಂದಿದೆ. ಬಹುಸಂಖ್ಯಾತರ ನಂಬಿಕೆಗಳನ್ನು ಅಲುಗಾಡಿಸುವ ಪ್ರಯತ್ನ ಅಪ್ಪಟ ಬಸವತತ್ವ ಸ್ವಾಮಿಗಳಿಂದ ನಡೀತದೆ ಅನ್ನುವಂಥ ವಿರೋಧಕ್ಕೆ ತಮ್ಮ ಅಭಿಪ್ರಾಯ ಏನು? ಏನ್ರಿ? ಅಪ್ಪಟ ಬಸವತತ್ವದವರು ಬಹುಸಂಖ್ಯಾತ ವೈದಿಕ ನಂಬಿಕೆಗಳನ್ನು ಖಂಡನೆ ಮಾಡ್ತಾರೆ, ನೋವು ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಇಲ್ಲ. ನೋವಿನ ಪ್ರಶ್ನೆ ಇಲ್ಲ. ಅದು ಏನಂತಂದರೆ ವೈದಿಕ ಧರ್ಮದಲ್ಲಿ ಬಂದಂಥವ್ರು ವೈದಿಕ ಆಚರಣೆ ಮಾಡಲಿ ಸಂಬಂಧ ಇಲ್ಲ. ನೀವು ಯಾರು ಮಾಡಬಾರ್ದು ಅಂತ ಹೇಳ್ತೀರಿ? ನಾವು ಯಾರು ಮಾಡಬಾರ್ದಂದ್ರೆ, ನಾವೇನು ಅಂಗದ ಮೇಲೆ ಒಂದು ಲಿಂಗ ಕಟ್ಕೊಂಡೇವೆ. ಅಂಗದ ಮೇಲೆ ಲಿಂಗ ಕಟ್ಕೊಂಡವ್ರಿಗೆ ಒಂದು ಸಿದ್ಧಾಂತ ಐತಿ, ಅದು ಲಿಂಗ ಸಿದ್ಧಾಂತ ಐತಿ. ಅಂಗದ ಮೇಲೆ ಲಿಂಗ ಕಟ್ಕೊಂಡವ್ರು, ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ಅದನ್ನು ಮಾಡಬಾರ್ದು. ಅದನ್ನು ಮಾಡಿದ್ರೆ ಈ ಲಿಂಗದ ಜೊತೆಗಿರ್ತಕ್ಕಂಥ ಕನೆಕ್ಷನ್ ಹೋಗ್ಬಿಡ್ತೈತಿ. ನಾವೇನು ಯೂನಿವರ್ಸಲ್ ಎನರ್ಜಿ ಜೊತೆ ಮಿಕ್ಸ್ ಆಗ್ಬೇಕು, ನಮ್ಮ ಮನಸ್ಸು ಅಂತತೆ ಇದ್ರ ಜೊತೆಗೆ ಆತ್ಮೀಯತೆ ಬರಬೇಕು, ಇಂಟಿಮೆಸಿ ಬರಬೇಕು ನಮಗೆ. ಯಾವಾಗಲೂ ನೋಡ್ರಿ, ಲಿಂಗದ ಮೇಲೆ ವಿಶ್ವಾಸ ಇತ್ತಂದರೆ, ಎಲ್ಲಿ ವಿಶ್ವಾಸ ಇರೋದ್ರಲ್ಲಿ ಸಾಮರಸ್ಯ ಇರುತ್ತೆ. ಈ ಗಂಡ ಹೆಂಡತಿ ಇಬ್ಬರಲ್ಲಿ ಅಪರಿಮಿತವಾದಂಥ ವಿಶ್ವಾಸ ಇತ್ತಂದರೆ ಗಂಡಂದ ಸಾಮರಸ್ಯ ಇರ್ತೈತಿ. ಗಂಡ ಹೆಂಡರಲ್ಲಿ ವಿಶ್ವಾಸ ಇರಲಿಲ್ಲ ಅಂದ್ರೆ ಅಲ್ಲಿ ಸಾಮರಸ್ಯ ಇರೋಂಗಿಲ್ಲ. ಅಲ್ಲಿ ಹಂಗೆ ಲಿಂಗದ ಮೇಲೆ ನಮಗೊಂದು ಇಂಟಿಮೆಸಿ ಅಂದ್ರೆ ವಿಶ್ವಾಸ, ಆತ್ಮೀಯತೆ. ವಿಶ್ವಾಸ ಇದ್ದಲ್ಲಿ ಆತ್ಮೀಯತೆ ಇರ್ತೈತಿ, ಆತ್ಮೀಯತೆ ಇದ್ದಲ್ಲಿ ಸಾಮರಸ್ಯ ಇರ್ತೈತಿ. ಹಂಗೆ ಲಿಂಗದ ಮೇಲೆ ನಮಗೊಂದು ಇಂಟಿಮೆಸಿ ಇತ್ತಂದ್ರೆ ಅಲ್ಲೇ ಅದು ವಿಶ್ವಾಸ ಇರ್ಬೇಕು. ಲಿಂಗದ ಮೇಲೆ ವಿಶ್ವಾಸ ಇರ್ಬೇಕು, ಅದ್ರ ಮೇಲೆ ಇಂಟಿಮೆಸಿ ಬರ್ತೈತಿ. ಇಂಟಿಮೆಸಿಯಿಂದ ಸಾಮರಸ್ಯ ಬೇಗ ಸಾಧಿಸ್ತೀವಿ. ಮತ್ತು ನಮಗೆ ವಿಶ್ವಾಸ ಬರ್ಬೇಕಂದ್ರೆ ಇದನ್ನಷ್ಟೇ ನಾವು ಲಿಂಗ ಯೋಗ ಮಾಡ್ಕೊತ ಹೋದ್ವಿ ಅಂದ್ರೆ ನಮಗೆ ಇಂಟಿಮೆಸಿ ಬರ್ತೈತಿ. ಇದು ಎಲ್ಲನೂ ಮಾಡ್ಕೊತ ಹೋದ್ರೆ ಎಲ್ಲ ಅದಕ್ಕೆ ಟೈಮ್ ಹೋಗ್ಬಿಡ್ತೈತಿ. ಇದ್ರ ಜೊತೆಗೆ ಇಂಟಿಮೆಸಿ ಬೆಳೆಸೋಕ್ಕಾಗಂಗಿಲ್ಲ. ಮತ್ತು ನಾವು ಅದನ್ನೇನೈತಲ್ಲ ಸಾಮರಸ್ಯ ಸಾಧಿಸೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಎಲ್ಲನೂ ಮಾಡ್ತೇವೆ ಅಂದ್ರೆ ಆಗಂಗಿಲ್ಲ. ಅದಕ್ಕಾಗಿ ಅದನ್ನು ಲಿಂಗವಂತ ಧರ್ಮ ಸಿದ್ಧಾಂತ ಅಂದರೆ ಲಿಂಗಾಂಗ ಸಾಮರಸ್ಯನ ಹೊಂದುವುದೇ ನಮ್ಮ ಸಿದ್ಧಾಂತ. ಆ ಲಿಂಗಾಂಗ ಸಾಮರಸ್ಯ ಹೊಂದಾಕ ನಾವು ಎಲ್ಲವನ್ನು ಬಿಟ್ಟು ಇದು ಒಂದೇ ಮಾಡಿದ್ವಿ ಅಂತಂದ್ರೆ ದೌಡ ಸಾಮರಸ್ಯ ಆಕತಿ. ಇದಕ್ಕೆ ಬೇಕಾದಷ್ಟು ಉದಾಹರಣೆ, ಯಡೂರು ಸಿದ್ಧಲಿಂಗೇಶ್ವರ ಅದಾರೆ, ಅಲ್ಲಂ ಪ್ರಭುದವರು ಅದಾರೆ, ಬಸವಣ್ಣವ್ರು, ಅಕ್ಕಮಾದೇವಿ ಅದಾರೆ, ಎಲ್ಲ ಮತ್ತು ಇಂಟಿಮೆಸಿ ಲಿಂಗಾಂಗ ಸಮರಸ್ಯ ಹೊಂದಿದವರು ಅವರು. ಅದಕ್ಕೆ ದಾರಿ ಮಾರ್ಗವಾಗಿ ಇದನ್ನು ಮಾಡಕ್ಕೆ ಹೋಗಬೇಡ್ರಿ, ಇದನ್ನು ಮಾಡಿದ್ರೆ ಸಮರಸ್ಯ ಹೊಂದಂಗಿಲ್ಲ ನೀವು ಅಂತ ಹೇಳ್ತಾರೆ ಅವರು. ಅದು ಡೈಲ್ಯೂಟ್ ಆಗತ್ತೆ. ಮತ್ತು ಯಾರಿಗೆ ಲಿಂಗ ಇಲ್ಲ ಅವ್ರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಅವ್ರು ಮಾಡ್ಕೊಳ್ಳಿ, ಅವ್ರ ನಂಬಿಕೆಗೆ ನಮ್ದೇನು ತಕ್ಕ. ಇಷ್ಟಲಿಂಗ ಹೊಂದಿದವರು ಈ ಗೊಂದಲ ಇರೋದು ಲಿಂಗಾಯತರಲ್ಲಿ. ಯಾರು ಲಿಂಗ ಕಟ್ಟ್ಯಾರ ಅವರು. ಹ್ಞೂ ರೀ, ಲಿಂಗ ಕಟ್ಟಿದವ್ರು. ಈಗ ನಾನ್ ಲಿಂಗ ಕಟ್ಟಿರ್ತಾರೆ. ಲಿಂಗ ಕಟ್ಟಿದ್ರೆ ಲಿಂಗದ ಸಿದ್ಧಾಂತ ಪ್ರಕಾರ ಇರ್ಬೇಕು. ಟೋಟಲ್ ಅಂತೂ ಸಾಂಪ್ರದಾಯಿಕ ಲಿಂಗಾಯತರಿದ್ದ ಇರ್ತಾರೆ. ಅವ್ರಿಗೆ ಹೆಂಗಾರು ಹುಟ್ಟಿದಾಗ ಲಿಂಗ ಕಟ್ಟಿರ್ತಾರೆ ಅವರು ಸಾಂಪ್ರದಾಯಿಕ. ಆ ಲಿಂಗ ಕಟ್ಟಿದ ಮೇಲೆ ಲಿಂಗ ಸಿದ್ಧಾಂತ ಪ್ರಕಾರ ಇರ್ಬೇಕು. ಅದು ದುರ್ಬಲ ಆಗಿ ಡೈವರ್ಷನ್ ಆಗಲಿಕ್ಕೆ ಏನು ಕಾರಣ? ಲಿಂಗ ತತ್ವದ ಅರಿವಿಲ್ಲ ಅಂತ. ಅರಿವಿಲ್ಲದಕ್ಕೆ ಕಾರಣ, ಅರಿವಿಲ್ಲ, ವಿಶ್ವಾಸ ಇಲ್ಲ, ಆ ಲಿಂಗದ ಮ್ಯಾಗ ವಿಶ್ವಾಸ ಇಲ್ಲ, ಭಯ ಹುಟ್ಟಿಸಿದ್ದಾರೆ. ಭಯ ಇನ್ಲಿಕ್ಕಂತಲೂ ಈಟರಾಗಿ ಏನೈತಿ ಬಿಡು ಅನ್ನುವಂಥ ಭಾವನೆ. ಅದಕ್ಕೆ ಬೀಜ ಈಟ ಇರ್ತೈತಿ, ಅದ್ರ ಶಕ್ತಿ ಎಷ್ಟಿರ್ತೈತಿ, ದೊಡ್ಡ ಮರ ಹುಡ್ತೈತಿ. ಲಿಂಗ ಈಟ ಇರ್ಬೋದು ನಮ್ಮದು, ಆ ಲಿಂಗದ ಜೊತೆ ಸಾಮರಸ್ಯ ಹೊಂದಿದ್ದು ನಮ್ಮ ವ್ಯಕ್ತಿತ್ವ ವಿಶಾಲವಾಗಿ ಬೆಳಿತೈತಿ. ಬಸವಣ್ಣವ್ರ ಲಿಂಗನೂ ಈಟ ಇತ್ತಪ್ಪ, ಆದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ವಿಕಾಸ ಆಗ್ತದೆ. ಯಡೂರು ಸಿದ್ಧಲಿಂಗೇಶ್ವರ ಲಿಂಗನೂ ಈಟ ಇತ್ತು, ಅತನಿ ಮುರುಗೇಂದ್ರ ಶಿವಲಿಂಗನೂ ಈಟ ಇತ್ತು, ಹಾಲು ಕುಮಾರಸ್ವಾಮಿ ಲಿಂಗನೂ ಇಷ್ಟ ಇತ್ತು, ಎಲ್ಲ ತಪಸ್ಸುಗಳ ಲಿಂಗ ಇಷ್ಟ ಇತ್ತು. ಅವರು ಎಷ್ಟು ದೊಡ್ಡ ವಿಶಾಲವಾಗಿ ಬೆಳೆದ್ರು. ಅವರು ಮರ ಬೆಳೆದಂಗೆ ಬೆಳೆದಾರೆ, ಅವರು ದೊಡ್ಡ ವೃಕ್ಷ ಬೆಳೆದಂಗೆ ಇವತ್ತಿಗೂ ಆ ವೃಕ್ಷದ ಕೇಳಿ ಲಕ್ಷಾಂತರ ಜನ ಜೀವನ ಮಾಡ್ತಾರೆ.
ಹೌದಲ್ರಿ. ಮತ್ತು ಹಂಗೆ ಲಿಂಗ ಇಷ್ಟ ಐತೆ ಅಂದ್ರೆ ಅದ್ರ ಮ್ಯಾಗೆ ಇದ್ರಾಗ ಏನು ಅನ್ನಬಾರ್ದು. ಅದು ಲಿಂಗದ ಪಾತ್ರ ಭಾಳ ದೊಡ್ಡದೈತಿ. ಸುಮ್ಮನೆ ಅದರ ಸಮರಸ ಹೊಂದಿದ್ರೆ ಸಾಕು, ನಾವು ಮನಸ್ಸು ಸಮರಸ ಆತಂದ್ರೆ ಸಾಕು, ಮನಸ್ಸಿನ ನೆಗೆಟಿವ್ಸ್ ಎಲ್ಲ ಹೋಗ್ತಾ ಪಾಸಿಟಿವ್ ಬೆಳೆದು ಬಿಡ್ತೈತಿ, ಅವನೇ ಸ್ವಯಂ ಲಿಂಗ ಆಗಿಬಿಡ್ತಾನೆ. ಉಳಿದ ನಿಜಾಚರಣೆಗಳ ವಿಷಯದಲ್ಲಿ ಬುದ್ಧಿ ಒಂದು ಪಠ್ಯಕ್ರಮ ಬಂದಾಗ ಈ ವೈದಿಕ ಆಚರಣೆಗಳನ್ನ ಬಿಟ್ಟು ಇತರ ಲಿಂಗಾಯತ ಧರ್ಮದ ನಿಜಾಚರಣೆಗಳನ್ನ ಮಾಡಲಿಕ್ಕೆ ಇವತ್ತು ಏನು ಅಗತ್ಯ ಇದೆ, ಒಂದು ಪಠ್ಯದ ಅಗತ್ಯ ಇದೆಯಾ? ಒಂದೇ ಏಕರೂಪ ಶಿಸ್ತು ಬರಬೇಕಲ್ಲ ಆ ಆಚರಣೆಗಳಲ್ಲಿ. ಈಗ ಹೆಚ್ಚು ಕಮ್ಮಿ ಬಂದತ್ರಿ. ಈಗ ಅದು ಈಗ ನಮ್ಮ ದೊಡ್ಡ ಅಜ್ಜಾರು ಅದನ್ನು ಮಾಡಿದರು, ಚಿತ್ರ ಜಗದೊಳಗೆ ಮಾಡಿದರು, ಮಾತಾ ಮದುವೆ ಮಾಡಿದರು. ಅದ್ರಾಗೆಲ್ಲ ತೆಗೆದು ಒಂದು ಸ್ವಲ್ಪ ಮಾಡಿ ಯಾವುದಾದ್ರೂ ವಚನ ಮೂಲಕ ಮಾಡಕತ್ತಾರೆ ಎಲ್ಲರೂ. ಅದೇ ವಚನಗಳೇ ಆಧಾರದ ಮ್ಯಾಗ ಮಾಡಕತ್ತಾರೆ. ಈಗ ನಾನು ನೀರಿಗೆ ನೈದಿಲೆ ಶೃಂಗಾರ ಅಂತ ಅಂತೇನೆ ಅಂತ ತಿಳ್ಕೊರಿ, ಭಸ್ಮನ ಅವ್ರು ಅಯ್ಯ ನನಗೆ ವಿಭೂತಿ ಮನದೈವ ಅಂತ ಅವ್ರು ಅಂತಾರೆ. ಎಲ್ಲ ವಿಭೂತಿ ವಚನನೇ ಐತೆ. ಅದು ವಿಭೂತಿ ಹಚ್ಚು ಹೊತ್ನ್ಯಾಗ ಒಂದು 10-20 ವಚನ ಇರ್ತವೆ ವಿಭೂತಿ ವಚನ. ಅದ್ರಾಗ ಯಾವ್ದಾರು ಒಂದು ವಚನ ಅವ್ರು ಅಂತಾರೆ, ಯಾವ್ದಾರು ಒಂದು ವಚನ ಈಚೆ ಕಡೆಯವ್ರು ಅಂತಿರ್ತಾರೆ. ಅಂದ್ರೆ ವಿಭೂತಿ ವಚನನೇ ಇವ್ರು ವಿಭೂತಿ ಹಚ್ಚೋದು ವಿಭೂತಿ ವಚನನೇ ಅಂತಿರ್ತಾರೆ. ನಾವು ಒಂದೇ ವಚನ ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಆ ವಿಭೂತಿ ವಚನಗಳು ಮರ್ತು ಹೋಗ್ಬಿಡ್ತಾವೆ ನಾವು. ಅದಕ್ಕೆ ವಿಭೂತಿ ವಚನ ಯಾವುದಾದ್ರೂ ಅನ್ನಲಿ. ಈಗ ವಚನಗಳನ್ನು ಓದುವ, ವಚನಗಳನ್ನು ಗ್ರಹಿಸುವ ಪರಿಕ್ರಮ ಹೆಂಗಿರ್ಬೇಕಂತ ಬಯಸ್ತೀರ? ಅದು ಅರ್ಥ ಮಾಡ್ಕೊಳ್ಳೋ ರೀತಿ ಏನು ನಮಗೆ? ಯಾವ ಲಿಂಗಾಂಗ ಸಾಮರಸ್ಯ ಗೊತ್ತಿರಬೇಕೋ, ಒಬ್ಬ ಓದುಗನಾಗಿ ಸಾಹಿತ್ಯವಾಗಿ ಓದಿದಾಗ ವಚನ ನಮ್ಗೆ ಅರ್ಥ ಆಗ್ತದರ ಬುದ್ಧಿ? ಎರಡು ಸೈಮಲ್ಟೇನಿಯಸ್ ನಡಿಬೇಕ್ರಿ. ಅದು ಲಿಂಗ ಯೋಗನೂ ಮಾಡಬೇಕು. ಲಿಂಗ ಯೋಗ ಮಾಡೋದ್ರಿಂದ ವಚನಗಳ ಬೇಗ ಅರ್ಥ ಆಗತ್ತೆ. ಮತ್ತು ಕೆಲವು ಮಂದಿ ಅಧ್ಯಯನ ಮಾಡಿರ್ತಾರೆ, ಭಾಳ ಅಧ್ಯಯನ ಮಾಡಿರ್ತಾರೆ, ಅವರು ಅರಿವು ವಿಕಾಸ ಆಗಿರುತ್ತೆ, ಅಧ್ಯಯನದಿಂದ ವಿಕಾಸ ಆಗಿರುತ್ತೆ, ಅವರು ವಚನಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊತಾರೆ. ಆದರೆ ಲಿಂಗ ಯೋಗ ಮತ್ತು ಅಧ್ಯಯನ ಎರಡು ಸೈಮಲ್ಟೇನಿಯಸ್ ಆತಂದ್ರೆ ವಚನಗಳ ಪೂರ್ಣ ಸರಿಯಾಗಿ ಅರ್ಥ. ಲಿಂಗಾಂಗ ಸಾಮರಸ್ಯದ ಸೂತ್ರದಲ್ಲಿ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಇದು ಭಾಳ ಗಂಭೀರ ಅನ್ನೋದಕ್ಕಿಂತಲೂ ಇದನ್ನು ಸರಳೀಕರಿಸಲಿಕ್ಕೆ ಏನಾದರೂ ಅರ್ಥ ಮಾಡಿಸ್ಲಿಕ್ಕೆ ಲಿಂಗಾಂಗ ಸಾಮರಸ್ಯಕ್ಕೆ ಏನಾದರೂ ಸೂತ್ರ ಐತಿರ್ಬೋದು? ಏನಿಲ್ಲರಿ, ಸುಮ್ಮನೆ ಲಿಂಗ ಯೋಗ ಮಾಡ್ಕೊಂತ ಹೋಗ್ಬೇಕ್ರಿ, ವಚನ ಹೇಳ್ಕೊಂಡು. ಲಿಂಗ ಯೋಗ ಮಾಡಿದ ಮೇಲೆ ನಿಮ್ಗೆ ಅಷ್ಟಾವರಣಗಳ ಅರ್ಥ ಆಕಂತೀರಿ? ಎಲ್ಲ ಷಟಸ್ಥಲನೂ ಅರ್ಥ ಆಕತಿ, ಅಷ್ಟಾವರಣ ಅರ್ಥ ಆಕತಿ, ಪಂಚಾಚಾರ ಎಲ್ಲ ಲಿಂಗ ಯೋಗ ಮಾಡಿ ಅರಿವು ಜಾಗೃತ ಆತಂದ್ರೆ ಎಲ್ಲ ಅಷ್ಟಾವರಣ ಪಂಚಾಕ್ಷರ ಎಲ್ಲ ಅಳವಟ್ಟು ಬಿಟ್ಟಿರ್ತೈತೆ ಅದ್ರಾಗ. ಇತ್ತೀಚೆಗೆ ಸೈಕಾಲಜಿಸ್ಟ್ ಕೂಡ, ಮನೋವಿಜ್ಞಾನಿಗಳು ಲಿಂಗ ಯೋಗದಿಂದ ಒತ್ತಡ ನಿರ್ವಹಣೆ ಸಾಧ್ಯ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾರೆ. ಈ ಲಿಂಗ ಯೋಗ ಬಹಳ ವೈಜ್ಞಾನಿಕ ಅನ್ನೋದನ್ನು ನಾವು ಜಾಗತಿಕ ಮಟ್ಟದಲ್ಲಿ ಇವತ್ತು ಅದ್ರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಆಗಬೇಕು. ಸುಮ್ಮನೆ ಭಾವನಾತ್ಮಕವಾಗಿ ಹೇಳೋದಲ್ಲ, ಭಾವನಾತ್ಮಕವಾಗಿ ಅಲ್ಲ, ಅದನ್ನು ಹೆಂಗೆ ಪ್ರೂವ್ ಮಾಡಬೇಕು ಜಾಗತಿಕ ಮಟ್ಟದಲ್ಲಿ. ಇವತ್ತು ಒಂದು ಬೇರೆ ದೇಶದಲ್ಲಿ ಆಕ್ಸ್ಫೋರ್ಡ್, ಕ್ಯಾಂಬ್ರಿಡ್ಜ್ನವರು ಹೌದಪ್ಪ ಈ ಲಿಂಗ ಯೋಗದಿಂದ ಹಿಂಗೆ ಸಾಧ್ಯ ಇದೆ ಅಂತ ಗೊತ್ತಾದ್ರೆ ಅದು ಮೆಡಿಕಲ್ ಪ್ರಿಸ್ಕ್ರೈಬ್ ಮಾಡೋ ಲೆವೆಲಿಗೆ ಬೆಳಿಬೋದಲ್ಲ? ಬೆಳಿತೈತಲ್ರಿ. ಈಗ ನೋಡ್ರಿ, ಒಂದು ಫಿಸಿಕ್ಸ್ನಾಗ ಒಂದು ಥಿಯರಿ ಬರ್ತೈತಿ. ಯಾವ ಥಿಯರಿ ಅಂತಂದ್ರೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂತ ಫಿಸಿಕ್ಸ್ನಾಗ ಬರ್ತೈತಿ. ಇನ್ನೊಂದು ಫೋಕಲ್ ಲೆಂಗ್ ಥಿಯರಿ ಅಂತ ಒಂದು ಫಿಸಿಕ್ಸ್ನಾಗ ಬರ್ತೈತಿ. ಒಂದು ದೂರ ಸಂಗಮ ಸಿದ್ಧಾಂತ, ಇನ್ನೊಂದು ಬ್ಲ್ಯಾಕ್ ಬಾಡಿ ಎರಡು ಥಿಯರಿ ಪ್ರೂವ್ಡ್ ಸೈನ್ಸ್, ಇವೆರಡು ಪ್ರೂವ್ಡ್ ಸೈನ್ಸ್ ಸಿದ್ಧಾಂತಗಳು. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂದರೆ ಏನು? ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂದರೆ ಗೆಲಾಕ್ಸಿಯಿಂದ 24 hours ಅಟಾಮ್ಸ್ ಬೀಳ್ತಾವೆ ಭೂಮಿ ಮ್ಯಾಗ. ಭೂಮಿ ಮ್ಯಾಗ ಬೀಳ್ತಾವೆ. ಭೂಮಿ ಮ್ಯಾಗ ಕಾರ್ಬನ್ ಇರ್ತೈತಿ. ಕಾರ್ಬನ್ ಮ್ಯಾಗ ಬಂದು ಅಟಾಮ್ಸ್ ಕುಂಡಿರ್ತಾವಲ್ಲಿ. ಕುಂತ ಮೇಲೆ ಆ ಕಾರ್ಬನ್ನಿಗೆ ಹೀಟ್ ತಗಲ್ತೆ ಅಂದ್ರೆ ಆ ಕಾರ್ಬನ್ ಮೇಲೆ ಕುಂತಂದು ಅಟಾಮ್ ಏನಿರ್ತೈತೆ ಅಲ್ಲ, ಅಟಾಮ್ನ ಅದರೊಳಗೆ ಒಂದು ನ್ಯೂಕ್ಲಿಯಸ್ ಅಂತ ವಸ್ತು ಇರ್ತೈತಿ. ಅದರೊಳಗೆ ನ್ಯೂಕ್ಲಿಯಸ್ ವಸ್ತು ಇರೋದು, ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವೆ. ಅದ್ರ ಸುತ್ತಲೂ ನ್ಯೂಟ್ರಾನ್, ಪ್ರೋಟಾನ್, ಫಿಸ್ಟಾನ್ ಅಂತ ಇರ್ತಾವೆ. ಅವಾಗ ಮುಂದೆ ಏನಾಗ್ತಾವೆ ಅಂದ್ರೆ ಆ ಕಾರ್ಬನ್ಗೆ ಹೀಟ್ ತಗಲಿದಾಗ ಅಟಾಮ್ನಲ್ಲಿರ್ತಂಗೆ ಎಲೆಕ್ಟ್ರಾನ್ಸ್ ಏನಾಗ್ತದೆ, ಎಮಿಷನ್ಸ್ ಆಗ್ತವೆ. ಅದ್ರ ಜೊತೆಗೆ ಎಲೆಕ್ಟ್ರಾನ್ಸ್ ಜೊತೆಗೆ ನ್ಯೂಟ್ರಾನ್, ಪ್ರೋಟಾನ್, ಫಿಸ್ಟಾನು ಕೂಡ ಎಲೆಕ್ಟ್ರಾನ್ಸೇ ಪರಿವರ್ತನೆಯಾಗಿ ಅವು ಎಮಿಷನ್ಸ್ ಆಗಕ್ಕೆ ಚಾಲು ಆಗ್ತವೆ. ಇದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಪ್ರಕಾರ. ಇನ್ನೊಂದು ಫೋಕಲ್ ಲೆಂಗ್ ಪ್ರಕಾರ ಅವೇನು ಎಮಿಷನ್ಸ್ ಆಗ್ತಿರ್ತಾವಲ್ಲ ಏನು ಇದು ಎಲೆಕ್ಟ್ರಾನ್ಸ್, ಅವು ನಮ್ಮ ಮನುಷ್ಯನ ಕಣ್ಣಿನಿಂದ 12 ಇಂಚ್ ಅಂತರದೊಳಗೆ ಎಮಿಷನ್ಸ್ ಆಗ್ತಿದ್ವು ಅಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿ ರೇಖೆ ಅಂದರೆ ಫ್ರೀಕ್ವೆನ್ಸಿ 12 ಇಂಚ್ ಇರ್ತೈತಿ. ಆ ನಮ್ಮ ಕಣ್ಣಿನ ದೃಷ್ಟಿ ರೇಖೆ ಏನು ಮಾಡ್ತೈತಿ ಅಂದು 12 ಇಂಚ್ ಅಂತರದೊಳಗೆ ಅದು ಎಮಿಷನ್ಸ್ ಆಗ್ತಿತ್ತಂದ್ರೆ ಅದನ್ನು ಜಗ್ಗುವಂಥ ಶಕ್ತಿ ನಮ್ಮ ಕಣ್ಣಿನ ದೃಷ್ಟಿ ರೇಖೆಗೆ ಐತಿ. ಅದನ್ನು ಜಗ್ಗಿ ಬಿಡ್ತೈತಿ. ಜಗ್ಗಿ ಅದನ್ನು ಏನು ಮಾಡ್ತೈತೆ ಅಂದ್ರೆ ನಮ್ಮ ಕಣ್ಣೊಳಗೆ ಕುಂಡ್ರಿಸ್ಕೊತೈತೆ. ಅದು ಇವೆರಡು ಪ್ರೂವ್ಡ್ ಸೈನ್ಸ್ ಸಿದ್ಧಾಂತ ಅದಲ್ಲ. ಇವೆರಡನ್ನ ಹೆಂಗೆ ಇಷ್ಟು ಲಿಂಗಕ್ಕೆ ಅಪ್ಲೈ ಆಕತ್ತೆ. ಇದು ಹೆಂಗೆ ಅಪ್ಲೈ ಆಕತ್ತೆ ಅಂದ್ರೆ ದಿಸ್ ಇಸ್ ಸಾಲಿಡ್ ಕಾರ್ಬನ್. ಇದು ಮೊದಲೇ ಸಾಲಿಡ್ ಕಾರ್ಬನ್. ಇದನ್ನು ನಾವು ಎದೆ ಮ್ಯಾಗ ಧರಿಸ್ಕೊತೀವಿ. ಕಾಪರು ಹೀಟ್ ಕಂಡಕ್ಟರ್, ಕಾಪರ್ ಐತಲ್ರಿ ಹೀಟ್ ಕಂಡಕ್ಟರ್, ಮತ್ತು ಬೆಳ್ಳಿನೂ ಹೀಟ್ ಕಂಡಕ್ಟರ್.
ಮತ್ತು ಬಂಗಾರನೂ ಹೀಟ್ ಕಂಡಕ್ಟರ್. ತಾಮ್ರಕ್ಕಿಂತಲೂ ಬೆಳ್ಳಿ ತೀಕ್ಷ್ಣ ಉಷ್ಣವಾಹಕ ಮತ್ತು ಬೆಳ್ಳಿಕ್ಕಿಂತಲೂ ಬಂಗಾರ ತೀಕ್ಷ್ಣ ಉಷ್ಣವಾಹಕ. ಅದಕ್ಕೆ ನಾವು ಏನು ಮಾಡೋದು, ಹಿರಿಯರೆಲ್ಲ ಅವಾಗೆಲ್ಲ ಸ್ಯಾಂಡ್ರ್ ಏನು ಮಾಡಿದ್ರು ಅಂದರೆ ಒಂದು ಕಾಪರ್ ತಾಮ್ರ ಗುಣಗಳಿಗೆ ಕಟ್ತಿದ್ರು, ಕೆಲವು ಮಂದಿ ಬೆಳ್ಳಿ ಗುಣಗಳಿಗೆ ಕಟ್ತಿದ್ರು, ಕೆಲವು ಮಂದಿ ಬಂಗಾರ ಗುಣ ಕಟ್ತಿದ್ರು. ಇವೆಲ್ಲ ಉಷ್ಣವಾಹಕಗಳಿವೆಲ್ಲ, ಹೀಟ್ ಕಂಡಕ್ಟರ್. ಅವನ್ನ ನಾವು ಎದೆ ಮ್ಯಾಗ ಧರಿಸೋದ್ರಿಂದ ಅದರೊಳಗೆ ಆ ಹೀಟ್ ಕಂಡಕ್ಟರ್ನೊಳಗೆ ನಾವು ಲಿಂಗ ಇಡ್ತೀವಿ, ಕಾರ್ಬನ್ ಇಡ್ತೀವಿ. ಆವಾಗ ನಮ್ಮ ಬಾಡಿ ಟೆಂಪ್ರೇಚರ್ ಏನಾಗತ್ತೆ ಅಂತಂದ್ರೆ, ನಮ್ಮ ಬಾಡಿ ಟೆಂಪ್ರೇಚರು ಈ ಮೆಟಲ್ಗೆ ಹತ್ತತ್ತೆ. ಆವಾಗ ಮೆಟಲ್ಗೆ ಹತ್ತತ್ತೆ. ಎಷ್ಟೋ ಜನರದು ಬೆಳ್ಳಿ ಗುಣಗಡಿಗೆ ಸುಟ್ಟು ಬಿಟ್ಟಿರ್ತೈತೆ, ಕರ್ರಗಾಗಿ ಹೀಟ್ ಆಗಿ 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 ತೂತ ಬಿದ್ದು ಬಿಟ್ಟಿರ್ತೈತಿ. ಅಂದ್ರೆ ಆ ಹೀಟು ಇದಕ್ಕೆ ಬೆಳ್ಳಿ ಗುಣಗಡಿಗೆ ಬೆಳಿತೈತಿ. ಬೆಳ್ಳಿ ಒಳಗೆ ಬಂಗಾರದೊಳಗೆ ನಮ್ಮ ಬಾಡಿ ಟೆಂಪ್ರೇಚರು ಹರಿತಿರ್ತೈತೆ. ಬಾಡಿ ಟೆಂಪ್ರೇಚರ್ ಹತ್ತಿ ಬೆಳ್ಳಿ ಒಳಗೆ ಬಂಗಾರ ಒಳಗೆ ಹರಿತೈತಿ. ಅಲ್ಲಿ ಹೀಟ್ ಉಷ್ಣ ಹರಿತಿರ್ತೈತೆ ಮೆಟಲ್ನೊಳಗೆ. ಆ ಮೆಟಲ್ನೊಳಗೆ ನಮ್ಮದು ಕಾರ್ಬನ್ ಇರ್ತೈತಿ. ಅವಾಗ ಕಾರ್ಬನ್ ಏನಾಗುತ್ತೆ, ಆಟೋಮೆಟಿಕ್ ವಾರ್ಮ್ ಆಗಿಬಿಡ್ತೈತೆ. ವಾರ್ಮ್ ಆಗಿಬಿಡ್ತೈತೆ, ಬೆಚ್ಚಗಾಗಿಬಿಡ್ತೈತೆ. ಆ ಬೆಚ್ಚಗಾದಂಥ ಲಿಂಗ ನೀವು ಮಧ್ಯಾಹ್ನ ಹೊತ್ತಿನ ಕರಡಿಗೆಯಿಂದ ಲಿಂಗ ತೆಗೆದ್ರೆ ಬೆಚ್ಚಗಿರ್ತೈತೆ. ಅದು ಕರಡಿಗೆಯಿಂದ ಲಿಂಗ ಅದು ಬೆಚ್ಚಗಿರ್ತೈತೆ. ಆ ಬೆಚ್ಚನ ಲಿಂಗನ ನಾವು ಅಂಗೈಯಲ್ಲಿ ಇಡ್ತೇವೆ. ಅಂಗೈ ಏನಾಗತ್ತೆ ಅಂದರೆ ಇಲ್ಲಿ ಯಾವತ್ತು ಬೆಚ್ಚಗಿರ್ತೈತೆ. ಯಾವತ್ತು ಬೆಚ್ಚಗಿರ್ತೈತೆ. ನಾವೇನಾದ್ರು ಸಣ್ಣದೊಂದು ಈಟ ತುಂಡು ಅರಿಬಿಲ್ಲಿ ಹಾಕಿದ್ವಿ ಒಂದು 10 ನಿಮಿಷ ಒಣಗಿಬಿಡ್ತೈತೆ. ಅದು ಇದು ಯಾವತ್ತು ಬೆಚ್ಚಗೆ. ನಾವು -ಡಿಗ್ರಿ ಜೀವನ ಮಾಡಿದ್ವಿ, -8-10 ಡಿಗ್ರಿ ಜೀವನ ಮಾಡಿದ್ರೆ ಸಹಿತ ಅಂಗೈ ಬೆಚ್ಚಗಿರ್ತೈತಿ. ಇದೇನಾದರೂ ತಣ್ಣಗಾಗೈತೆ ಅಂದ್ರೆ ನಮಗೆ ಮುಗ್ದೈತೆ ಅಂತ ತಿಳ್ಕೊಬೇಕು. ಇದು ತಣ್ಣಗಾಗಬಾರ್ದು ಅಂದ್ರೆ ನಮ್ಮ ಜೀವನ ಹೋತಂತೆ. ಇದು ಎಂಥ -ಡಿಗ್ರಿ ಆಗಿದ್ದರೂ ಇದು ಯಾವಾಗಲೂ ಬೆಚ್ಚಗಿರ್ತೈತಿ. ಅದಕ್ಕೆ ಇಲ್ಲಿ ಬೆಚ್ಚಗಿದ್ದಂಥದ್ರ ಮೇಲೆ ಆಲ್ರೆಡಿ ಹೀಟ್ ಆದಂಥ, ಆಲ್ರೆಡಿ ವಾರ್ಮ್ ಆದಂಥ ಕಾರ್ಬನ್ನ ನಾವು ಇಲ್ಲಿ ಇಟ್ಬಿಡ್ತೇವೆ. ಇಲ್ಲಿ ನಾವು ಹಿಂಗೆ 15 ನಿಮಿಷ ನಾವು ಹಿಂಗೆ ಕುಂತ್ವಿ ಅಂದ್ರೆ ಗೆಲಾಕ್ಸಿಯಿಂದ 24 ಅವರ್ಸ್ ಅವು ಅಟಾಮ್ಸ್ ಬೀಳ್ತಿರ್ತಾವೆ. ಆ ಅಟಾಮ್ಗಳನ್ನು ಕಾರ್ಬನ್ ಅಟ್ರ್ಯಾಕ್ಟ್ ಮಾಡ್ಕೊತೈತಿ. ಅದಕ್ಕೆ ಅವೇನು ಮಾಡ್ತಾವೆ ಅಂದರೆ ಇಷ್ಟಲಿಂಗ ಅಂದರೆ ಇದೇನೋ ಕಾರ್ಬನ್ ಇದು, ಸಾಲಿಡ್ ಕಾರ್ಬನ್ ಇದು. ನಾವು ಒಂದು 15 ನಿಮಿಷ ಹಂಗೆ ನೋಡ್ಕೊತ ಕುಂತೀವಿ ಅಂದ್ರೆ 24 ಅವು ಬೀಳ್ತಿರ್ತಾವೆ, ಕಾರ್ಬನ್ ಮ್ಯಾಗ ಬೀಳ್ತಿರ್ತಾವೆ. ಅದ್ರಾಗ ಸೂರ್ಯ ಇರುವ ಸಂದರ್ಭದಲ್ಲಿ, ಸೂರ್ಯ ಇರುವ ಸಂದರ್ಭದಲ್ಲಿ ಕಾರ್ಬನ್ ಅದು ಅಟಾಮ್ಸ್ ಅಂಗಲಂಗಲಾಗಿ ಬೀಳ್ತಿರ್ತಾವೆ. ಮತ್ತು ಸೂರ್ಯ ಇರದ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ದಟ್ಟವಾಗಿ ಬೀಳ್ತಿರ್ತಾವೆ. ಅದಕ್ಕೆ ಬಸವಣ್ಣವರು ಗಾಂಧಾರಿ ಮಾಂಧಾರಿ ಅಹೋರಾತ್ರಿ ಎದ್ದು ಲಿಂಗೋ ಪೂಜಿಸಬೇಕು. ಗಾಂಧಾರಿ ಅಂದರೆ ರಾತ್ರಿ 12ರಿಂದ 3, ಮಾಂಧಾರಿ ಅಂದರೆ ರಾತ್ರಿ 3ರಿಂದ ಬೆಳಗ್ಗೆ 6. ಒಟ್ಟು ನಾವು ಲಿಂಗ ಯೋಗ ಮಾಡೋ ಸಮಯ 12ರಿಂದ ರಾತ್ರಿ 12 ಬೆಳಗಿನ ಜಾವ 6 ಗಂಟೆ. ಯಾಕಂದ್ರೆ ಪೂರ್ತಿ ಕತ್ಲ ಇರ್ತೈತಿ, ಅಲ್ಲಿ ಸೂರ್ಯ ಇರಂಗಿಲ್ಲ. ಅವಾಗ ದಟ್ಟವಾಗಿ ಬೀಳ್ತಾವೆ ಅಂತ ಅವಾಗನ ಕಾಸ್ಮಿಕ್ ಸೈಂಟಿಸ್ಟ್ ಬಸವಣ್ಣವ್ರು ಅವಾಗನ ಈ ಕಾಸ್ಮಿಕ್ ಎನರ್ಜಿ ಕಂಡು ಹಿಡಿದಿದ್ರು. ಈಸ್ ಎ ಕಾಸ್ಮಿಕ್ ಸೈಂಟಿಸ್ಟ್ ಬಸವಣ್ಣವ್ರು. ಅದಕ್ಕೆ ಈಗೇನಾಗತ್ತೆ ಅಂದ್ರೆ ಕಾಸ್ಮಿಕ್ ಅದನ್ನು ಈಗ ಅದಕ್ಕೆ ಆ ಗ್ಯಾಲಕ್ಸಿಯಿಂದ ಬೀಳ್ತಕ್ಕಂಥ ಅಟಾಮ್ಗಳನ್ನು ಈ ಕಾರ್ಬನ್ನು ಅಟ್ರ್ಯಾಕ್ಟ್ ಮಾಡ್ಕೊತೈತಿ. ಈ ಕಾರ್ಬನ್ ಅಟ್ರ್ಯಾಕ್ಟ್ ಮಾಡ್ಕೊಂಡ ಮೇಲೆ ಅದು ಕಾರ್ಬನ್ ಮ್ಯಾಗ ಬಂದು ಕುಂತು ಬಿಡ್ತಾವೆ ಅಟಾಮ್ಸ್ ಎಲ್ಲರೂ. ಮುಂದೆ ಏನಾಕೈತಿ, ಕಾರ್ಬನ್ ಆಲ್ರೆಡಿ ಬೆಚ್ಚಗಿರ್ತೈತೆ. ಅದು ಮುಂದೆ ಆ ಕಾರ್ಬನಿಗೆ ಏನಾಕತಿ ಅಂದ್ರೆ ಇದು ತೆಳಗೆ ಕಾರ್ಬನಿಗೆ ತೆಳಗೆ ಬಾಟಮ್ ಇರ್ತೈತಲ್ಲ ರೀ, ಕಾರ್ಬನ್ ಲಿಂಗದ ಬಾಟಮ್ ಕೆಳಗಿರ್ತೈತಲ್ಲ, ಆ ಬಾಟಮ್ ಯಾವಾಗಲೂ ನಮ್ಮ ಅಂಗೈಗೆ ಹತ್ತಬೇಕದು. ಕೆಲವೊಂದು ಸಲ ಅದು ಗುಳಿ ಬಿದ್ದುಬಿಡ್ತೈತೆ, ತೂತು ಬಿದ್ದುಬಿಡೋದು, ಮ್ಯಾಗ ಗುಳಿ ಹೊಡಿದೆ. ಅದು ಹಿಂಗೆ ಇಟ್ಟು ಅಂದ್ರೆ ಅದಕ್ಕೆ ಅಂತರ ಆಗಿಬಿಡ್ತೈತೆ. ಅದಕ್ಕೆ ಅದು ಬಾಟಮ್ ಪೂರ್ತಿ ಹತ್ತಬೇಕು. ಅದಕ್ಕೆ ಹತ್ತಿ ಅಂದ್ರೆ ಇದಕ್ಕೆ ಕರೆಕ್ಟಾಗಿ ಅಂಟ್ಕೊಂಡ್ಬಿಡ್ತೈತೆ. ಅವಾಗ ಇದ್ರ ಹೀಟು ಲಿಂಗಕ್ಕೆ ತಗಲಿಬಿಡ್ತೈತೆ. ಅದು ಲಿಂಗಕ್ಕೆ ಇದ್ರ ಹೀಟ್ ಲಿಂಗಕ್ಕೆ ತಗಲ್ತೈತಿ ಅಂದ್ರೆ ಲಿಂಗ ಆಲ್ರೆಡಿ ಅದು ವಾರ್ಮ್ ಆಗಿರ್ತೈತಿ. ಬಿಸಿನೀರು ಕಾಸೋದು ಲೇಟ್ ಆಗಂಗಿಲ್ಲ, ತಣ್ಣೀರು ಕಾಸೋದು ಲೇಟ್ ಆಗತ್ತೆ. ಆಲ್ರೆಡಿ ಅದು ಬಿಸಿ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಕೊಟ್ಟರೆ ಸಾಕು ಅದು ಬೆಚ್ಚಗಾಗ್ಬಿಡ್ತೈತಿ. ಅವಾಗ ಈ ಕಾರ್ಬನ್ಗೆ ಏನಾಯ್ತು, ಹೀಟ್ ತಗಲ್ತೀವಿ. ಎಲ್ಲಿ ಅಂಗೈಯಿಂದ ಹೀಟ್ ತಗಲ್ ಕಾರ್ಬನಿಗೆ ಹೀಟ್ ತಗಲಿಲ್ಲ, ಕಾರ್ಬನ್ ಮೇಲೆ ಇದ್ದಂಥ ಅಟಾಮ್ದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಮಿಷನ್ಸ್ ಆಗ್ತವೆ ಸಹಜವಾಗಿ. ಎಮಿಷನ್ 10ರಿಂದ 12 ಇಂಚ್ ಅಂತರದಲ್ಲಿ ಅಷ್ಟೇ ಲಿಂಗ ಇಡಬೇಕು. ನಮ್ಮ ಕಣ್ಣಿನಿಂದ ಲಿಂಗ 12 ಇಂಚ್ ಅಂತರದಲ್ಲಿ ಅಷ್ಟೇ ಇರಬೇಕಂತ ನೇಮ್ ಐತಿ. ಅವಾಗ 12 ಇಂಚ್ ಅಂತರದಲ್ಲಿ ಎಲೆಕ್ಟ್ರಾನ್ಸ್ ಎಮಿಷನ್ಸ್ ಆಗ್ತವೆ. ಎಮಿಷನ್ಸ್ ಆದಾಗ ನಮ್ಮ ದೃಷ್ಟಿ ರೇಖೆ ಏನೈತಲ್ಲ ರೀ, ನಮ್ಮ ದೃಷ್ಟಿ ರೇಖೆ ಏನೈತಲ್ಲ, ಎಮಿಷನ್ಸ್ ಆದಂಥ ಎಲೆಕ್ಟ್ರಾನ್ಸ್ಗಳನ್ನು ನಮ್ಮ ದೃಷ್ಟಿ ರೇಖೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತೈತೆ. ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ನಮ್ಮ ಕಣ್ಣೊಳಗೆ ಕುಂಡ್ರಿಸ್ತೈತೆ. ಅದನ್ನು ಎಲೆಕ್ಟ್ರಾನ್ಸ್ಗಳನ್ನ ಇಲ್ಲಿ ಕುಂಡ್ರಿಸಿದ ಮ್ಯಾಗ ಇಲ್ಲಿ ನರಗಳಿರ್ತವೆ, ನಾಯಿ ನರ್ವ್ಸ್ ಇರ್ತವೆ. ಈ ಆಯಿ ನರ್ವ್ಸ್ ಏನು ಮಾಡ್ತಾವೆ ಅಂದ್ರೆ ಆ ಎಲೆಕ್ಟ್ರಾನ್ಸ್ಗಳನ್ನ ಕ್ಯಾರಿ ಮಾಡಿಕೊಂಡು ಪೀನಿಯಲ್ ಗ್ಲ್ಯಾಂಡಿಗೂ ಸ್ಟೋರ್ ಮಾಡ್ತಾವೆ. ನಮ್ಮ ಆಯಿ ನರ್ವ್ಸಿಗೂ ಪೀನಿಯಲ್ ಗ್ಲ್ಯಾಂಡಿಗೂ ಡೈರೆಕ್ಟ್ ಕನೆಕ್ಷನ್ ಐತೆ. ಆಗ ಪೀನಿಯಲ್ ಗ್ಲ್ಯಾಂಡಿಗೆ ಹೋಗಿ ಎಲೆಕ್ಟ್ರಾನ್ಸು ಸ್ಟೋರ್ ಆಗ್ತಾವಲ್ಲಿ. ಸ್ಟೋರ್ ಆದಮ್ಯಾಗ ಪೀನಿಯಲ್ ಗ್ಲ್ಯಾಂಡ್ ಏನು ಮಾಡ್ತೈತೆ ಅಂದರೆ ಅಲ್ಲೇ ಮೆಲಾಟಿನಿನ್ ಅಂತ ರಸ ತಯಾರು ಮಾಡ್ತೈತಿ. ರಸ ತಯಾರು ಮಾಡ್ತೈತಿ. ಆ ಮೆಲಾಟಿನ್ ಅಂತ ರಸ ತಯಾರು ಮಾಡಿ ಅದು ಪಿಟ್ಯೂಟರಿ ಗ್ಲ್ಯಾಂಡಿಗೆ ಕಳಿಸ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡಿಗೂ ಪೀನಿಯಲ್ ಗ್ಲ್ಯಾಂಡಿಗೂ ಡೈರೆಕ್ಟ್ ಕನೆಕ್ಷನ್ ಐತಿ. ಆ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಕಳಿಸ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡ್ತೈತೆ, ಮಾಸ್ಟರ್ ಗ್ಲ್ಯಾಂಡ್ ಆಫ್ ದಿ ಬಾಡಿ. ಅದು
ಶರೀರದೊಳಗೆ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಅದಕ್ಕೆ ಶರೀರದ ಎಲ್ಲ ನರಗಳು ಅದಕ್ಕೆ ಕನೆಕ್ಟ್ ಆಗಿರ್ತವೆ, ಅದಕ್ಕೆ ನರ ಕನೆಕ್ಟ್ ಆಗಿರ್ತವೆ. ಅದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡ್ತೈತಿ, ಆ ಮೆಲಾಟಿನ್ ರಸವನ್ನು ತನ್ನ ಮೂಲಕ ಎಲ್ಲ ನರಗಳಿಗೆ ಸಪ್ಲೈ ಮಾಡ್ತೈತಿ. ಆವಾಗ ಮೆಲಾಟಿನ್ ಅನ್ನುವಂಥ ರಸ ಏನೈತಲ್ರಿ, ದಟ್ ಇಸ್ ಬೆಸ್ಟ್ ಟಾನಿಕ್ ಟು ದ ನರ್ವ್ಸ್. ನರ ಏನಕ್ಕಾವ ಅಂತಂದ್ರೆ ಪ್ರಫುಲ್ಲಿತ ಅಕ್ಕಾವು, ಸ್ಟ್ರೆಂಗ್ದನ್ ಅಕ್ಕಾವು. ಇಲ್ಲಿ ಲಿಂಗ ಯೋಗ ಮಾಡೋ ಹೊತ್ತಿನಾಗ ಏನಾಗಿರ್ತೈತೆ ಅಂದ್ರೆ ನಮ್ಮ ಮನಸ್ಸು ಅನ್ನೋದೊಂದು ಏನಿರ್ತೈತಲ್ರಿ, ಮೈಂಡ್ ಈಸ್ ಎ ನಥಿಂಗ್ ಬಟ್ ಇಟ್ ಈಸ್ ಎ ಪರ್ಟಿಕ್ಯುಲರ್ ನರ್ವ್ ಇನ್ ದ ಬ್ರೈನ್. ಮೈಂಡ್ ಅಂದ್ರೆ ಏನೂ ಅಲ್ಲ, ಇಟ್ ಈಸ್ ಎ ಪರ್ಟಿಕ್ಯುಲರ್ ನರ್ವ್ ಇನ್ ದ ಬ್ರೈನ್. ಅದು ಇಷ್ಟು ಸ್ಟಿಮ್ಯುಲೇಟ್ಸ್ ದ ಫೀಲಿಂಗ್ಸ್. ಆ ನರ ಏನು ಮಾಡ್ತೈತೆ ಅಂದ್ರೆ ಫೀಲಿಂಗ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತೈತಿ, ಫೀಲಿಂಗ್ಸನ್ನು ಪ್ರೊಡ್ಯೂಸ್ ಮಾಡ್ತೈತೆ. ಅದು ಆ ಫೀಲಿಂಗ್ಸ್ ಏನಕ್ಕ ಅಂದ್ರೆ ಇಟ್ ಮೇ ಬಿ ನೆಗೆಟಿವ್, ಇಟ್ ಮೇ ಬಿ ಪಾಸಿಟಿವ್. ಈಗ ಒಂದು ವಸ್ತು ನೋಡಿದೆ, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ವ್ಯಕ್ತಿ ನೋಡಿದೆ, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಒಂದು ಶಬ್ದ ಕೇಳಿದೆ, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಇನ್ನು ನನಗೆ ಯಾರು ಇನ್ಸಲ್ಟ್ ಮಾಡಿದರು, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಒಂದು ಕರ್ಕಶ ಶಬ್ದ ಕೇಳಿದೆ, ಅದ್ರ ಮೇಲೆ ಫೀಲಿಂಗ್, ಭಯದ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಹಿಂಗೆ ಆ ಫೀಲಿಂಗ್ಸ್ ಸ್ಟಾರ್ಟ್ ಆಕ್ಕವು. ಹಿಂಗಾಗಿ ಅದು ಯಾವತ್ತೂ ನರ ಏನಾಕತ್ತೆ ಅಲ್ರಿ, ಫೀಲಿಂಗ್ಸ್ ಪ್ರೊಡ್ಯೂಸ್ ಮಾಡ್ತಾನೆ 24 ತಾಸು ಪ್ರೊಡ್ಯೂಸ್ ಮಾಡ್ತಿರ್ತೈತಿ. 24 ತಾಸು ಕೆಲಸ ಮಾಡ್ತೈತಿ. ನಾವು ಜೀವರ ಮಟ್ಟ ಕೆಲಸ ಮಾಡ್ತೈತಿ. ಅದು ಕೆಲಸ ಮಾಡಿ ತನ್ನ ಕ್ಷಮತೆಯನ್ನು ಕಳ್ಕೊತೈತಿ. ಅದು ವೀಕ್ ಆಗಿಬಿಡ್ತೈತೆ. ಈಗ ನಾ 24 ತಾಸು ಕೆಲಸ ಮಾಡಿದ್ರೆ ನಾ ಹೆಂಗೆ ವೀಕ್ ಆಕ್ಯಾನ ನೋಡ್ರಿ. ನಾನು ಮತ್ತು ವೀಕ್ ಆದ ಏನಾಗತ್ತೆ ಅಂದ್ರೆ ಮನುಷ್ಯ ರೆಸ್ಟ್ ತೊಗೊತಾನೆ. ಒಂದು 6 ತಾಸು ಚಲೋ ನಿದ್ದೆ ಮಾಡಿಬಿಟ್ರೆ ಮತ್ತು ಮನುಷ್ಯ ಮತ್ತೆ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತಾನೆ. ಯಾಕಂದರೆ ರೆಸ್ಟ್ ಪೀರಿಯಡಿನೊಳಗೆ ಬಾಡಿ ಏನಾಗತ್ತೆ, ಎನರ್ಜಿ ಪಡ್ಕೊತೈತಿ. ಆ ಎನರ್ಜಿ ತೊಗೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತಾನೆ. ಹಂಗೆ ಈ ನರಕ್ಕೆ ರೆಸ್ಟ್ ಇರೋಂಗಿಲ್ಲ. 24 ಅವರ್ಸ್ ವರ್ಕ್ ಮಾಡ್ತಾನೇ ಇರ್ತೈತಿ. ಒಟ್ಟು ಮಾಡಿ ಇಡೀ 24 ತಾಸು 12 ತಿಂಗಳು ಜೀವನ ಮಟ್ಟ ಮಾಡೋದ್ರಿಂದ ಏನಾಗ್ತದೆ, ನೋ ರೆಸ್ಟ್. ಅದಕ್ಕೆ ಆ ರೆಸ್ಟ್ ಇರಲಾರ್ದಕ್ಕೆ ಏನು ಮಾಡ್ತೈತಿ ಅಂದ್ರೆ ಅದು ಆ ನರ ವೀಕ್ ಆಗಿಬಿಡ್ತೈತಿ. ನರ ವೀಕ್ ಆದಾಗ ಪೂರ್ತಿ ನೆಗೆಟಿವ್ ತಿರ್ಕೊಂಡ್ಬಿಡ್ತೈತಿ. ಅದು ಬರೀ ಅನುಮಾನ ಪಡೋದು, ಭಯ ಪಡೋದು, ಯಾರನ್ನು ನೋಡಿದ್ರೆ ನನ್ನ ಬಗ್ಗೆನ ಮಾತಾಡ್ತಿರೋ ಅನ್ನೋದು, ನೋಡಿದ್ರೆ ಹಿಂದಿನ ನೆನೆಸ್ಕೊಂಡು ಭಯ ಪಡೋದು, ಮುಂದಿನ ನೆನೆಸ್ಕೊಂಡು ಭಯ ಪಡೋದು. ಹಿಂಗೆ ವೀಕ್ ಆದಾಗ ಮನುಷ್ಯ ಭಯ ಆಗಿಬಿಡ್ತದೆ. ಭಯ ಒಂದು ಅನುಮಾನ ಚಾಲು ಆಗಿಬಿಡ್ತಾವ್ರಿ. ಅದಕ್ಕೆ ನರ ವೀಕ್ ಆಗೈತೆ. ಅದಕ್ಕೆ ಇದನ್ನು ಸ್ಟ್ರೆಂಗ್ದನ್ ಮಾಡೋದು ಹೆಂಗೆ ಅಂತಂದ್ರೆ ಆ ನರಕ್ಕೆ ರೆಸ್ಟ್ ಕೊಡ್ಬೇಕು. ಅಂದ್ರೆ ಥಾಟ್ಲೆಸ್ ಪೀರಿಯಡ್ ತರ್ಬೇಕು ಆ ನರ. ಅವಾಗ ನಾವು ಲಿಂಗ ಯೋಗ ಮಾಡೋ ಹೊತ್ತಿನಾಗ ಇಲ್ಲಿ ಲಿಂಗ ಡಿಸಪೇರ್ ಆಗತ್ತೆ ಅಂತ ಹೇಳಿದ್ದೆ ನಾನು. ಲಿಂಗ ಇದು ಆಬ್ಜೆಕ್ಟ್ ಡಿಸಪೇರ್ ಆಗತ್ತೆ. ಡಿಸಪೇರ್ ಆಗಿ ಸೈಮಲ್ಟೇನಿಯಸ್ ಆಗಿ ಇಂಟರ್ನಲಿ ಮೈಂಡ್ ಡಿಸಪೇರ್ ಆಗತ್ತೆ. ಮೈಂಡ್ ಡಿಸಪೇರೆನ್ಸ್ ಆಫ್ ದಿ ಮೈಂಡ್ ಅಂದ್ರೆ ಏನು? ದಟ್ ಇಸ್ ಥಾಟ್ಲೆಸ್ ಪೀರಿಯಡ್ ಆಫ್ ದಿ ಮೈಂಡ್. ದಟ್ ಇಸ್ ರೆಸ್ಟ್ ಪೀರಿಯಡ್ ಆಫ್ ದಿ ಮೈಂಡ್. ದಟ್ ಇಸ್ ಜೀರೋ ಮೈಂಡ್, ನೋ ಫೀಲಿಂಗ್ಸ್, ಸ್ಟಾಪ್ ಆಗಿಬಿಡ್ತೈತೆ. ಅದು ದಟ್ ಇಸ್ ರೆಸ್ಟ್ ಪೀರಿಯಡ್, ನೋ ಫೀಲಿಂಗ್ಸ್, ಥಾಟ್ಲೆಸ್ ಆಗಿಬಿಡ್ತೈತೆ. ಥಾಟ್ಲೆಸ್ ಆದಾಗ ದಟ್ ಇಸ್ ರೆಸ್ಟ್ ಪೀರಿಯಡ್ ಆಫ್ ದಿ ಮೈಂಡ್. ಆ ರೆಸ್ಟ್ ಪೀರಿಯಡ್ನೊಳಗೆ ಆ ನರ ಏನಾಗುತ್ತೆ, ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊತೈತೆ. ಅವಾಗ ನರ ಏನಾಗುತ್ತೆ, ಫ್ರೆಶ್ನೆಸ್ ಬರ್ತೈತೆ. ಅದಕ್ಕೆ ನರ ಎನರ್ಜಿ. ಇನ್ನು ನಾವು ವಿಚಾರ ಮಾಡಿ ಏನಾಗತ್ತೆ ಅಂದರೆ ನರ ವಿಚಾರ ಮಾಡ್ತೇವಲ್ರಿ, ಭಯಂಕರ ವಿಚಾರ, ಡೀಪ್ ವಿಚಾರ ಮಾಡಿದ್ರೆ ತಲೆ ನುಸಕ್ಕೆ ಚಾಲು ಆಕೈತೆ. ಮನಸ್ಸು ವಿಚಾರ ಮಾಡ್ತಿರ್ತೈತೆ, ತಲೆ ಯಾಕೆ ನುಸ್ಬೇಕು? ಯಾವಾಗ ಅದು ಏನಾಕತ್ತೆ ಅಂದ್ರೆ ನರ ವೀಕ್ ಆಗಿ ಏನಾಕತ್ತೆ ಅಂದರೆ ಪೇನ್ ಬರೋಕ್ಕೆ ಚಾಲು ಆಗತ್ತೆ. ಮತ್ತು ಚಲೋತ್ನಂಗೆ ಯದಾರ್ಥ ನಿದ್ದೆ ಮಾಡಿದರೆ ಪೇನ್ ಕಡಿಮೆ ಆಗಿರ್ತೈತೆ. ಯಾಕಂದ್ರೆ ಮರ್ತು ಹೋಗ್ಬಿಡ್ತದೆ. ನಿದ್ದೆ ಒಳಗೆ ಅದು ಸ್ವಲ್ಪ ರೆಸ್ಟ್ ತೊಗೊಂಡಿರ್ತೈತೆ. ಅದ್ರ ಪೂರ್ತಿ ಅಲ್ಲ, ಮತ್ತು ಅದನ್ನು ವಿಚಾರ ಮಾಡಿ ಅದಕ್ಕೆ ಕನಸ್ನಾಗ ಅದನ್ನು ಮಾಡ್ಕೊಂಡು ಹೋಗ್ಬಿಡ್ತೈತೆ ಅದು. ಆದ್ರೆ ಇಲ್ಲಿ ಏನಾಗತ್ತೆ, ಕಂಪ್ಲೀಟ್ 100% ಪ್ಯೂರ್ ಥಾಟ್ಲೆಸ್ ಆಗತ್ತೆ. 1 ಸೆಕೆಂಡ್ ಅದಕ್ಕೆ ರೆಸ್ಟ್ ಕೊಟ್ಟವೆ ಅಂದ್ರೆ ಸಹಿತ ಅಷ್ಟಾಗಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊತೈತೆ. ಅದಕ್ಕೆ ಅಲ್ಲಂಪುರದವ್ರು ಹೇಳ್ತಾರೆ, ಕ್ಷಣವಾಗಲಿ, ಕ್ಷಣದೊಳಗಿನ ಅರ್ಧ ಕ್ಷಣವಾದಡಾಗಲಿ ನಿಮ್ಮ ನಿಜದನೇ ಸಾಕು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲ್ಲುಂಟೇ ಗುಹೇಶ್ವರ. ಅಂದ್ರೆ ಒಂದು ಕ್ಷಣ ಥಾಟ್ಲೆಸ್ ಪೀರಿಯಡಿಗೆ ಬಂದರೆ ಸಾಕು, ಅರ್ಧ ಕ್ಷಣ ಥಾಟ್ಲೆಸ್ ಪೀರಿಯಡಿಗೆ ಬಂದರೆ ಸಾಕು. ಅದು ನಿಜದನೇ ನಾವು ಅಂತಂದ್ರೆ ಏನು? ಅದ್ರ ಮೂಲ ಅಸ್ತಿತ್ವ ಏನು? ಮೌನ. ಅದು ಈ ಎನರ್ಜಿ ಅಸ್ತಿತ್ವ ಏನಂದ್ರೆ ಮೌನ. ಆ ಸ್ಥಿತಿಗೆ ಬಂದಾಗ ಏನಾಕತ್ತೆ ಅಂದ್ರೆ ಆ ಎನರ್ಜಿ ಪಡ್ಕೊಂಡ್ಬಿಡುತ್ತೆ, ಪೂರ್ತಿ ರೆಸ್ಟ್ ಆಗಿ ಥಾಟ್ಲೆಸ್ ಬಂದ್ಬಿಡುತ್ತೆ. ಅವಾಗ ಅದು ನರ ಏನಾಕತ್ತೆ ಅಂದ್ರೆ ಎನರ್ಜಿ ಪಡ್ಕೊಂಡ್ಬಿಡುತ್ತೆ. ಹಂಗೆ ಒಂದು ಈ ಯೋಗ ಮಾಡೋದ್ರಿಂದ ಮೈಂಡ್ ಜೀರೋ ಮೈಂಡಿಗೆ ಬರ್ತೈತಿ, ಥಾಟ್ಲೆಸ್ ಪೀರಿಯಡ್ ಆಗತ್ತೆ. ದಟ್ ಇಸ್ ರೆಸ್ಟ್. ನರಕ್ಕೆ ರೆಸ್ಟ್ ಸಿಗ್ತೈತಿ. ಆ ರೆಸ್ಟ್ ಸಿಗೋದ್ರಿಂದ ನರ ಎನರ್ಜಿ ಪಡ್ಕೊಂತೈತಿ. ಒಂದು. ಎರಡನೇದು ಏನಂತಂದ್ರೆ ಈ ಮೆಲಾಟಿನ್ ರಸ ಉತ್ಪತ್ತಿ ಆಕೈತಿ. ಮೆಲಾಟಿನ್ ರಸ ಉತ್ಪತ್ತಿಯಾಗಿ ಪಿಟ್ಯೂಟರಿ ಗ್ಲ್ಯಾಂಡ್ ಬಂದು ಪಿಟ್ಯೂಟರಿ ಗ್ಲ್ಯಾಂಡ್ ಮೂಲಕವಾಗಿ ಆ ನರಕ್ಕೆ ಸಪ್ಲೈ ಆಕತ್ತೆ. ಅದಕ್ಕೆ ನರಕ್ಕೆ ಈ ಮೈಂಡ್ ಅನ್ನೋ ನರಕ್ಕೆ ಆ ಮೆಲಾಟಿನ್ ರಸ ಒಂದು ಸಪ್ಲೈ ಆಕತಿ. ಮತ್ತು ಮೈಂಡ್ ಅನ್ನೋ ನರ ರೆಸ್ಟ್ ಪೀರಿಯಡ್ ತೊಗೊತೈತಿ. ರೆಸ್ಟ್ ಪೀರಿಯಡ್ನೊಳಗೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕು. ಇವೆರಡು ಏಕಕಾಲಕ್ಕೆ ನಡೆಯೋದ್ರಿಂದ ಏನಾಕತ್ತೆ ಅಂದರೆ ನರ ಸ್ಟ್ರೆಂಗ್ದನ್ ಹಾಕೊಂತ ಬಂದ್ಬಿಡ್ತೈತಿ. ಯಾವಾಗ ನರ ಸ್ಟ್ರೆಂಗ್ದನ್ ಹಾಕೋವಂತ ಬರ್ತೈತಿ ಅವಾಗ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ತಿರ್ಕೊಂತೈತಿ. ಅವಾಗ ಏನಾದ್ರು ಯಾಕೆ ಆಗ್ಲಿಬಿಡಪ್ಪ, ಮೈಮ್ಯಾಗ ಗುಡ್ಡು ಬೀಳ್ತೈತೆ ಅಂದ್ರೆ ಆಕಾಶ ಬೀಳಾಡಿ ನೋಡೋಣ ಅಂತೈತಿ. ಫುಲ್ ಭಯ ಹೋಗ್ಬಿಡ್ತೈತಿ. ನಿರ್ಲಿಪ್ತ ಭಾವ ಬರ್ತೈತಿ. ವಿಲ್ ಪವರ್ ಬರ್ತೈತಿ. ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು, ಕಾಯಕ ಮಾಡ್ಬೇಕು, ಕಾಯಕದಲ್ಲಿ ನಿರತಕ್ಕನ ಮನುಷ್ಯರು.
ಅವು ಬೇಕಾದ್ದು ಹೇಳೋದು ಕಾಯಿಗಳು ನಿರತಕ್ಕ ಅವು ಹಂಗೆ ನಡಿ ನಾ ಮಾಡೋ ಕೆಲಸ ನಾ ಮಾಡ್ತೇನೆ ಅಂತಿರ್ತಾನೆ. ಅನ್ಲಿ ಬಿಡಲಿ, ಅಪಮಾನ ಮಾಡಲಿ ಬಿಡಲಿ, ನನ್ನ ಕೆಲಸ ನಾ ಮಾಡಬೇಕು. ಇದಕ್ಕೆ ನಮ್ಮ ದೊಡ್ಡ ಜನ ಉದಾಹರಣೆ. ಅವ್ರು ಎಷ್ಟು ಅಪಮಾನ ಶಬ್ದ ಕೇಳಿದ್ರೆ ಸಹಿತ ಲೆಟ್ ಇಟ್ ಬಿ ಗೋ, ನನ್ನ ಕೆಲಸ ನಾ ಮಾಡಬೇಕು. ಮುಂದೆ ತನ್ನ ಕೆಲಸ ತಾವು ಮಾಡ್ಕೊತ ಹೋದಂಗೆ ಅಂದ ಜನನ ಅವ್ರಿಗೆ ಹೊಂದಿಸಿದ್ರು. ಅದು ಹಚ್ಕೊಳ್ಳಿಲ್ಲ ಅವರು. ಅಂದ್ರೆ ಮನಸ್ಸು ಅನ್ನೋದು ಅಷ್ಟು ಗಟ್ಟಿಯಾಗಿತ್ತು ಅವ್ರು, ಬಿಕಾಸ್ ಆಫ್ ಮೆಡಿಟೇಷನ್, ಲಿಂಗ ಯೋಗ. ಅದು ವಿಲ್ ಪವರ್. ತಾವು ಲಿಂಗ ಯೋಗವನ್ನು ಭಾವನಾತ್ಮಕವಾಗಿ ವಿವರಣೆ ಮಾಡಿದೆ. ಅದರಲ್ಲಿರುವಂಥ ಭಾಳಷ್ಟು ವೈಜ್ಞಾನಿಕ ಅಂಶಗಳು ನೋಡಿ. ನೀವು ಪ್ರೋಟಾನ್ ಬಗ್ಗೆ ಹೇಳಿದ್ರಿ, ಕಾರ್ಬನ್ ಬಗ್ಗೆ ಹೇಳಿದ್ರಿ. ಇದು ಯಾವ ವಿಷಯವನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವತ್ತು ಫಿಸಿಕ್ಸ್ ಭಾಳ ಚರ್ಚೆ ಮಾಡ್ತದೆ, ಆ ಎಲ್ಲ ಅಂಶಗಳನ್ನು ಇವತ್ತು ಇಟ್ಕೊಂಡು ನೀವು ಲಿಂಗಾಂಗ ಸಾಮರಸ್ಯದ ಬಗ್ಗೆ, ಲಿಂಗ ಯೋಗದ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ವಿವರಿಸಿದ್ರಿ ಬುದ್ಧಿ. ಇದನ್ನು ಇಟ್ಕೊಂಡು ತಮ್ಮ ವ್ಯಕ್ತಿತ್ವವನ್ನು ತಾವು ಒಂದು ಹಂತದಲ್ಲಿ ರೂಪಿಸ್ಕೊಂಡ್ರಿ. ಇವತ್ತು ವಚನಗಳು ಮತ್ತು ಇನ್ನೊಂದ್ರೆ ಭಾವನಾತ್ಮಕವಾಗಿ ನೋಡ್ಬೇಕ್ರಿ, ಅಂದ್ರೆ ಭಾಳ ಚಲೋ ರೀ ಅದು. ಭಾವನಾತ್ಮಕವಾಗಿ ಭಕ್ತಿಯ ಪ್ರಧಾನತೆ ಏನಿದೆ ಅದನ್ನ ಲಿಂಗ ಅಂದ್ರೆ ಪರವಸ್ತು, ಲಿಂಗ ಅಂದ್ರೆ ಇದು ಪರಮಾತ್ಮ, ಅದು ಪರವಸ್ತು, ಯೂನಿವರ್ಸಲ್ ಎನರ್ಜಿ ಸ್ವರೂಪನೇ ಇದು. ಜಗದಗಲ ಮುಗಿಲಗಲ ಮಿಗೆಯಲಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ. ಅಗಮ್ಯ ಯೂನಿವರ್ಸಲ್ ಎನರ್ಜಿ ಲಕ್ಷಣ ಹೇಳ್ತಾರೆ ಅವರು. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳ್ಕಾದ್ರಿ. ಅಂಥ ಅದ್ಭುತವಾದಂಥ ಮಹಾ ಎನರ್ಜಿ ಈ ಲಿಂಗ ರೂಪದಲ್ಲಿ ಬಂದು ನನ್ನ ಕೈಯಾಗ ಕುಂತತಿ ಇನ್ನುವಂಥ ಸದ್ಭಾವನೆಯಿಂದ ನೋಡಿದ್ರೆ ಮನಸ್ಸು ಬೇಗನೆ ಏಕಾಗ್ರತೆ ಆಗತ್ತೆ. ಈ ಸದ್ಭಾವನೆನೂ ಬೇಕ್ರಿ. ಈ ವಿಜ್ಞಾನ ತಿಳಿಲಿ ಬಿಡಲಿ, ವಿಜ್ಞಾನ ತಿಳ್ಕೊಬೇಕಂತ ಏನಿಲ್ಲ ನನಗೆ. ಈ ಸದ್ಭಾವನೆ ಒಂದು ಬಂತಂದ್ರೆ, ಇದೇ ಭಾವನೆ ಬಂತಂದ್ರೆ ಈ ಭಾವನೆ ನೋಡ್ಕೊಂತ ಹೋಗ್ಬಿಟ್ರೆ ಸಾಕು, ಅದೆಲ್ಲ ತಾನ ನಡಿತೈತಿ. ಈ ಟೆಕ್ನಾಲಜಿ ತಿಳ್ಕೊಬೇಕಂತ ಏನಿಲ್ಲ, ಭಾವನೆನೇ ಅಂದ್ರೆ ಇವತ್ತಿನ ಜನರೇಷನ್ಗೆ ಒಪ್ಪಿಸ್ಬೇಕಾದ್ರೆ ಈ ಟೆಕ್ನಾಲಜಿ ವಿವರಣೆ ಬೇಕು. ಬರೀ ಭಾವನಾತ್ಮಕ ಅಂದ್ರೆ ಅವ್ರು ಮತ್ತು ಧರ್ಮ ಜಾತಿಗೆ ಸೀಮಿತ ಮಾಡ್ತಾರ. ಅದಕ್ಕಾಗಿ ಅದ್ರ ಹಿಂದೆ ಟೆಕ್ನಾಲಜಿ ತಿಳ್ಕೊಂಡ್ರೆ ಅಂದ್ರೆ ಜಾತ್ಯತೀತವಾಗಿ ಹೋಗ್ತತಿ. ಎಲ್ಲರಿಗೆ ಟೆಕ್ನಾಲಜಿ ಐತಪ್ಪ ಅಂತಂದು ತೊಗೊಂತಾರೆ. ಈ ಮೊಬೈಲ್ ಯಾವ ಜಾತಿಗೆ ಮೀಸಲಾಗೈತೆ ಹೇಳಿ? ಇಲ್ಲ, ಎಲ್ರಿಗೂ ಬೇಕಾಗೈತಿ. ಹಂಗೆ ಇಷ್ಟಲಿಂಗನೂ ಮೊಬೈಲ್ ತರ ಎಲ್ರಿಗೂ ಬೇಕಾಗಬೇಕು. ಯಾರಿಗೆ ಬೇಕಂತಂದ್ರೆ, ಯಾರು ಮೈಂಡ್ ಬಗ್ಗೆ ವಿಲ್ ಪವರ್ ಬೇಕು, ಮತ್ತು ಯೂನಿವರ್ಸಲ್ ಎನರ್ಜಿ ಜೊತೆಗೆ ನಮ್ಮ ಮನಸ್ಸು ಮಿಕ್ಸ್ ಆಗಬೇಕು, ಯೂನಿವರ್ಸಲ್ ಎನರ್ಜಿ ಸ್ವರೂಪ ನಾವು ಪಡ್ಕೋಬೇಕು ಅಂತ ಯಾರಿಗೆ ಮನಸ್ಸು ಇರ್ತೈತಿ, ಅದಕ್ಕೆ ಎಕ್ಸ್ಪೆಕ್ಟೇಷನ್ ಪವರ್ ಬರ್ತೈತಿ, ವಿಷನ್ ಪವರ್ ಬರ್ತೈತಿ, ಮೆಮ್ರಿ ಪವರ್ ಜಾಸ್ತಿ ಆಗೈತಿ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ. ಇವೆಲ್ಲವೂ ಸೈಡ್ ಇವೆಲ್ಲ ಸೈಡ್ ಫ್ರೂಟ್ಸ್ ಇವೆಲ್ಲ ರೀ. ತಾನೇ ಆಟೋಮೆಟಿಕ್ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರೆ ಯೂನಿವರ್ಸಲ್ ಮಿಕ್ಸ್ ಆಗೈತಿ ಖರೇವು, ಅವ್ ಮನುಷ್ಯ ಯೂನಿವರ್ಸಲ್ ಸ್ವರೂಪನ ಹಾಕೋಣ ಖರೇವು. ಅದ್ರ ಸೈಡ್ ಫ್ರೂಟ್ಸ್ ಅಂತಂದ್ರೆ ಅವಂಗೆ ಎಕ್ಸ್ಪೆಕ್ಟೇಷನ್ ಪವರ್ ಚಲೋ ಬರ್ತೈತಿ, ಒಂದು ವಿಷನ್ ಬರ್ತೈತಿ, ಒಂದು ಕರುಣೆ ಬರ್ತೈತಿ, ಎಲ್ಲ ಜೀವನ ಮೇಲೆ ಕರುಣೆ ಬರ್ತೈತಿ, ಪ್ರೀತಿ ಬರ್ತೈತಿ. ಮತ್ತು ಅವನಲ್ಲಿ ಏನಿರ್ತೈತಿ ಅಂದ್ರೆ ಒಂದು ಹಿಂಗೆ ನಡಿತೈತಿ ಇದು ಮುಂದೆ ಅನ್ನುವಂಥ ಆಲೋಚನೆ ಬರ್ತೈತಿ, ಸಂಕಲ್ಪ ಶಕ್ತಿ ಬರ್ತೈತಿ. ಏನೋ ಅವ್ನು ಸಂಕಲ್ಪ ಮಾಡಿದ್ದ ಅಂತಂದ್ರೆ ಅಲ್ಲಿ ಪ್ರೇಯರ್ ಮಾಡ್ತಾನೆ, ಪ್ರೇಯರ್ ಮಾಡಿ ಯೂನಿವರ್ಸಲ್ ಅನುಗ್ರಹ ಆಗುತ್ತೆ, ಅವ್ನು ಯಾವುದಕ್ಕೆ ಸಂಕಲ್ಪ ಅದು ಈಡೇರ್ತೈತಿ. ಹಿಂಗೆ ರೀ ಅದು. ತಾವು ಎಲ್ಲ ಅಂಶಗಳನ್ನು ಭಾಳ ಮನಮುಟ್ಟುವಂಗೆ ವಿಭಿನ್ನವಾದ ರೀತಿಯಲ್ಲಿ ಒಂದು ನಮಗೂ ಕೂಡ ಅದರ ಅನುಭವ ಬರೋ ರೀತಿಯಲ್ಲಿ ಹೇಳಿದ್ರಿ. ಈ ವಿಷಯದ ಮೇಲೇ ಇವತ್ತೊಂದು ಗುಣಾತ್ಮಕ ಚರ್ಚೆ ಆಯಿತು ಅಂತ ನಾನು ಭಾವಿಸ್ತೀನಿ. ತಾವು ಸಂಪೂರ್ಣವಾಗಿ ಇಲ್ಲಿವರೆಗೆ ವಚನ ಟಿ ವಿಗಿಂತ ಒಂದು ಶಕ್ತಿಯನ್ನು ಕೊಟ್ಟದ್ದಕ್ಕೆ ತಮಗೆ ಅನಂತ ಶರಣಾರ್ಥಿಗಳಿರ್ಬೋದು. ಶರಣಾರ್ಥಿ ತಮಗೂ ಭಾಳ ಶರಣಾರ್ಥಿ. ತಮ್ಮ ವಚನ ಟಿ ವಿಯಿಂದ ಬಸವಾದಿ ಶರಣರ ತತ್ವವನ್ನು ಇಡೀ ಜಗತ್ತಿಗೆ ತಿಳಿಸಕತ್ತೀರಿ. ತಮಗೆ ಬಸವಾದಿ ಶರಣರ ಆಯುಷ್ಯ ಆರೋಗ್ಯ ಇನ್ನೂ ಅದ್ಭುತವಾದಂಥ ಶಕ್ತಿಯನ್ನು ಕರುಣಿಸಿ ಇಡೀ ಜಗತ್ತಿನ ತುಂಬ ನೀವು ಬಸವಾದಿ ಶರಣರ ತತ್ವವನ್ನು ತಿಳಿಸುವಂಥ ಮಹಾಶಕ್ತಿಯನ್ನು ನೀಡಲಿ ಅಂತ ನಾನು ಬಸವಣ್ಣವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶರಣ.